ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವ ಕುರಿತು ಮೂಡಬಿದಿರೆ ಪುಚ್ಚಮೊಗರುವಿನ ಇಗ್ನಿಷಿಯಸ್ ಲೋಬೋ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ರಜನಿ ಭಟ್. ಕೃಷಿಕ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮೂಡಬಿದ್ರೆ ತಾಲೂಕು ಪುಚ್ಚಮೊಗರು ಗ್ರಾಮದ ಇಗ್ನೇಷಿಯಸ್ ಲೋಬೋ ಇವರಿದ್ದಾರೆ. ಇವರು ಭತ್ತದ ಗದ್ದೆಗಳನ್ನು ಹಡಿಲು ಬಿಡದೆ ಸಂರಕ್ಷಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಇವರು ಭತ್ತದ ಬಿತ್ತನೆ ಮಾಡಿ ಒಂದು ಸಂಪೂರ್ಣವಾದಂತಹ ಸಾವಯವ ಅಕ್ಕಿಯನ್ನು ಉಣ್ಣುವವರು. ಇದರೆಲ್ಲದರ ಬಗ್ಗೆ ಇವರ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರಿ, ಇವಾಗ ನಿಮ್ಮ ಹಿನ್ನೆಲೆಯನ್ನು ಹೇಳಿ ಸರ್. ಮೇಡಮ್, ನಾವು ಸಣ್ಣದರಿಗೂ ಅಂತಲೇ ಬೇಸಾಯ ಮಾಡ್ತಿದ್ವಿ, ತಂದೆ ಒಟ್ಟಿಗೆ ಸೇರಿ. ಆಮೇಲೆ ಎಜುಕೇಷನ್ ಆದಮೇಲೆ ನಮ್ಮ ಮನೆಯ ಪರಿಸ್ಥಿತಿ ಮತ್ತು ಸ್ವಲ್ಪ ನೋಡಿ ನಾನೊಂದು ಗಲ್ಫಿಗೆ ಹೋಗಿದ್ದೆ. ಒಂದು 15 ವರ್ಷ ಗಲ್ಫಲ್ಲಿ ಕೆಲಸ ಮಾಡಿ 2008ರಲ್ಲಿ ಅಲ್ಲಿಂದ ಬಿಟ್ಟು ಕೃಷಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಸ್ವಲ್ಪ 2008ರಿಂದ ಕಂಪ್ಲೀಟ್ ನಾನು ಕೃಷಿಯಲ್ಲಿ ತೊಡಗಿದ್ದೇನೆ. ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ಭತ್ತದಲ್ಲಿ. ಸರ್, ಇವಾಗ ಹೇಳಿದ್ರೆ ಗಲ್ಫಿನಲ್ಲಿರುವಂತಹ ಕೈ ತುಂಬ ವೇತನ ಇರುವಂತಹ ಕೆಲಸ ಬಿಟ್ಟು ನೀವು ಕೃಷಿಗೆ ಬಂದ್ರಿ ಅಂತ, ಅಷ್ಟು ಆಸಕ್ತಿ ಅಂತ ಹೇಳಿ. ಅದರಲ್ಲೂ ಭತ್ತದ ಒಂದು ಗದ್ದೆಯ ಒಂದು ಕೃಷಿ ನಿಮ್ಮನ್ನು ಮತ್ತಷ್ಟು ಸೆಳೆದಿತ್ತು ಅಂತ ಹೇಳಿದ್ರಿ. ಈಗ ಕೃಷಿ ಇಲಾಖೆಯಿಂದ ಇದ್ರಿ, ಯಾವ ರೀತಿ ಪ್ರೇರಿತಗೊಂಡ್ರಿ, ಯಾವ ರೀತಿ ನಿಮ್ಮ ಕೃಷಿಯಲ್ಲಿ ಅದರ ಜೊತೆಗಿರುವ ನಂಟು ಹೇಗಿತ್ತು ಅದನ್ನು ಹೇಳಿ. ನಾನು ಫಸ್ಟ್ 2008ರಲ್ಲಿ ಊರಿನಲ್ಲಿ ನಿಲ್ಮೇಲೆ ಕೃಷಿ ಇಲಾಖೆ ಹೋಗಿ ಕೃಗ್ವನ್ ಸರ್ನ ಭೇಟಿ ಮಾಡಿದೆ. ಫಸ್ಟಿಗೆ ಅವರು ನಮ್ಮ ಮನೆಗೆ ಭೇಟಿ ನೀಡಿ ಏನೇನೆಲ್ಲ ಮಾಡಬಹುದು, ಹೇಗೆ ಮಾಡಬಹುದು, ಕೃಷಿ ಇಲಾಖೆಯಿಂದ ಯಾವುದೆಲ್ಲ ಸೌಲಭ್ಯ ನಿಮಗೆ ಸಿಗ್ಬಹುದು, ಬಿತ್ತನೆ ಬೀಜ ಆಗಲಿ ಅಥವಾ ಎಣಲು ಆದ ಮೇಲೆ ಅದಕ್ಕೆ ಸೆಣಬು ಬೀಜ ಆಗಲಿ ಅಥವಾ ಬೇರೆ ಬೇರೆ ಹೆಸರು ಕಾಳು ಅವರು ಕೊಡ್ತಾರೆ. ಪ್ಲಸ್ ದೂರದಿಂದ 2 ಬೋರ್ವೆಲ್ ಒಂದು ಸ್ವಲ್ಪ ದೂರ ಉಂಟು, ಅದು ಪೈಪ್ಲೈನ್ ಅವರು ನನಗೆ ತರಿಸಿ ಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ. ಅದೇ ರೀತಿ ಕೃಷಿ ಹೊಂಡ, 2 ಕೃಷಿ ಹೊಂಡ ನಾನು ಮಾಡಿದ್ದೇನೆ, ನೀರು ಇಂಗಿಸಿಕೆ ಮಾಡ್ತಾ ಇದ್ದೇನೆ. ಸೊ ಅವರು ಪ್ರತಿ ಸಲ ಅವರ ಟೀಮು, ಕೆಂಪೇಗೌಡರು ಇದ್ದರು, ಅವರು ಸಮೇತ ಮನೆಗೆ ಬಂದು ವಿಸಿಟ್ ಕೊಟ್ಟು ನೋಡಿ ಏನೆಲ್ಲ ಮಾಡಬಹುದು, ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ಅವರು ನನಗೆ ಪ್ರೇರಣೆ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಸೌಲಭ್ಯ, ಈಗ ವೇಣ ಮೇಡಮ್ ಇದ್ದಾರೆ, ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನೆಲ್ಲ ಮಾಡಬಹುದು, ಹೇಗೆಲ್ಲ ಬೆಳೆಯಬಹುದು. ಅದರ ಒಟ್ಟಿಗೆ ಬೇರೆ ಬೇರೆ ಬೀಜಗಳು, ನಾನು ಫಸ್ಟ್ ಒಂದು 2-3 ವರ್ಷ ಆಯಿತು ಕಾಫಿ ಗಿಡ ಒಂದು 2 ಗಿಡ ನಟ್ಟು ಕಾಫಿ ಆಗ್ತದೆ ಅಂತ ನೋಡಿದ್ದೇನೆ. ಸೊ ಈಗ ಕಾಫಿ ಈಲ್ಡ್ ಬರ್ತಾ ಉಂಟು. ಸೊ ಈ ಸಲ ಒಂದು 25 ಗಿಡ ತಂದು ನಟ್ಟಿದ್ದೇನೆ, ರೊಬಸ್ಟಿಕ್ ಅಂತ ಕಾಫಿ ಗಿಡ. ಅದೇ ರೀತಿ ನಾನು ಬೇರೆ ಬೇರೆ ನರ್ಸರಿ ಹೋಗುವಾಗ, ಕುಂದಾಪುರ ಸೈಡ್ ಹೋಗುವಾಗ ಒಂದು ಏಲಕ್ಕಿ ಗಿಡ 2 ತಂದು ನಟ್ಟಿದ್ದೇನೆ. ಒಂದು 2 ವರ್ಷದ ಮುಂಚೆ ಏಲಕ್ಕಿ ಆಗ್ತಾ ಉಂಟು. ಈ ಸಲ ಅದನ್ನು ಕೂಡ ಒಂದು 10-15 ಗಿಡ ವಿಸ್ತರಣೆ ಮಾಡಿದ್ದೇನೆ. ಅದೇ ರೀತಿ ಗೇರು ಬೀಜ, ಕೊಕ್ಕೋ ಸ್ಪೆಷಲಿ ಅದರ ಎಲೆ ನಮಗೆ ಕಂಪೋಸ್ಟ್ಗೆ ಯೂಸ್ ಆಗ್ತದೆ. ಗೇರು ಬೀಜ ಉಳ್ಳಾಳ 2008ರಲ್ಲಿ ನಾನು ನಟ್ಟಿದ್ದೇನೆ, ಈಗ ಕೂಡ ಗಿಡ ಇದೆ, ಒಳ್ಳೆ ಇಳುವರಿ ಬರ್ತಾ ಉಂಟು. ಅದರ ಒಣಗಿದ ಎಲೆ ನಮಗೆ ಕಂಪೋಸ್ಟ್ ಮಾಡಲಿಕ್ಕೆ ಯೂಸ್ ಆಗ್ತಾ ಉಂಟು. ಅದೇ ರೀತಿ ಆ ಕಸ ಕಡ್ಡಿ ಎಲ್ಲ ನಮ್ಮ ಇದರಲ್ಲಿ ಬಿದ್ದು ಅಲ್ಲಿಯೇ ಎರೆಹುಳ ಗೊಬ್ಬರ ಆಗ್ತಾ ಉಂಟು. ಸೊ ಅದೇ ರೀತಿ ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ ನಾನು. ಬಹಳ ಸಂತೋಷ ಸರ್, ಸಂಪೂರ್ಣವಾಗಿ ಕೃಷಿಗೆ ತೊಡಗಿಕೊಂಡಿದ್ದೀರಿ ನೀವು. ಈಗ ಭತ್ತದ ಕೃಷಿಯ ಬಗ್ಗೆ ಮಾತನಾಡ್ತಿದ್ರೆ, ನಿಮ್ಮಲ್ಲಿ ಎಷ್ಟು ಜಮೀನಿದೆ ಭತ್ತಕ್ಕಾಗಿ, ನೀವು ಎಷ್ಟು ಜಾಗವನ್ನು ಇಟ್ಟಿದ್ದೀರಿ, ಹಿಂದಿನಿಂದ ತಲೆಮಾರಿನಿಂದ ಬಂದಂತಹ ಗದ್ದೆ ಹೇಗೆ, ಇದರ ಬಗ್ಗೆ ಹೇಳಿ ಸರ್. ನನಗೆ ಒಟ್ಟು 7 ಎಕರೆ ಜಮೀನುಂಟು. ನಾವು ಅದರಲ್ಲಿ 4 ಎಕರೆ ಮುಂಚೆದಿಂದ ನಾವು ಭತ್ತನೆ ಮಾಡ್ತಿದ್ದೆವು. ತಂದೆ ಕಾಲದಲ್ಲಿ ನಾವು 3 ಬೆಳೆ, ಎಣಲು, ಸುಗ್ಗಿ ಮತ್ತು ಕೊಳಕೆ ಮಾಡ್ತಿದ್ದೆವು. ಆಮೇಲೆ ಸ್ವಲ್ಪ ಮಳೆ ಅದೆಲ್ಲ ನೀರಿನ ಪ್ರಭಾವ ಆಗಿ 2 ಬೆಳೆ, ಎಣಲು ಮತ್ತು ಸುಗ್ಗಿಯ ಕೊಳಕೆ ನಡುವೆ ಇಡೆ ಕೊಳಕೆ ಅಂತ ಉಂಟು, ಅದು 2 ಬೆಳೆ ಮಾಡ್ತಾ ಇದ್ದೇವೆ. ಈಗ ನಾನು 2 ಎಕರೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. 2 ಎಕರೆಯಲ್ಲಿ ನಾನು ಭತ್ತ ಪ್ರತಿ ವರ್ಷ
ಎಣಲ್ ಮಾಡ್ತೇನೆ. ಮಳೆ ಒಳ್ಳೆ ಬಂದರೆ ಕೊಳಕೆ ಮಾಡ್ತೇನೆ. ಸುಗ್ಗಿ ಮತ್ತೆ ಎಡೆ ಕೊಳಕೆ ನಡುವೆ ಕೊಳಕೆ ಬರ್ತದೆ, ಅದೊಂದು ಮಾಡ್ತೇನೆ. ಆದರೆ ಎಣೆಲ್ನಲ್ಲಿ ಮಳೆಗಾಲದಲ್ಲಿ ಬರುವ ಭತ್ತ ಅದರ ಇಳುವರಿ ಸುಗ್ಗಿಯಲ್ಲಿ ಆಗಲಿ ಅಥವಾ ಎಡೆ ಕೊಳಕೆ ಆಗಲಿ ಬರುವುದಿಲ್ಲ, ಅಷ್ಟು ಒಳ್ಳೆದಾಗಿ ಬರುವುದಿಲ್ಲ. ಮಳೆಗಾಲದಲ್ಲಿ ಗಾಳಿ ಮಳೆಗೆ ಒಳ್ಳೆ ಭತ್ತದ ಇಳುವರಿ ಸಿಗ್ತದೆ. ಹಾಗಿದ್ರೆ ಈ ವರ್ಷ ಅಂದ್ರೆ ಹವಾಮಾನ ವೈಪರೀತ್ಯ, ಮಳೆ ಕೊರತೆ, ಇವುಗಳೆಲ್ಲವನ್ನು ನಾವು ನೋಡಿಕೊಂಡು ಈಗ ಈ ವರ್ಷದ ಭತ್ತದ ಬಿತ್ತನೆ ಮಾಡಿದ್ದೀರಾ ಹೇಗೆ? ಈ ಸಲ ನಾನು ಬಿತ್ತನೆ ಬೀಜ ಇಷ್ಟವರೆಗೆ ಮಾಡಬೇಕಿತ್ತು, ಮಾಡಲಿಲ್ಲ. ಈ ಸಲ ನನಗೆ ಕೃಷಿ ಇಲಾಖೆಯಿಂದ ಹಸಿರು ಕೆಂಪು ಮುಕ್ತಿ ಅಂತ ಹೊಸ ತಳಿಯೊಂದು ಕೊಟ್ಟಿದ್ದಾರೆ. ನಾನು ಮಾಡಬೇಕಿತ್ತು, ಆದರೆ ಬೋರ್ವೆಲ್ ನೀರಿನಿಂದ ಇಷ್ಟವರೆಗೆ ಮಾಡಬಹುದಿತ್ತು, ನಾನು ಮಾಡಲಿಲ್ಲ. ಮಳೆ ಬರಬೇಕಂತ ವೇಟ್ ಮಾಡ್ತಾ ಇದ್ದೇನೆ. ಸೊ ನಿನ್ನೆಯಿಂದ ಮಳೆ ಶುರು ಆಗಿದೆ. ಬರುವ ವಾರದಲ್ಲಿ ಬಿತ್ತನೆ ಮಾಡುವ ಆಲೋಚನೆಯಲ್ಲಿ ಇದ್ದೇನೆ. ಮಳೆ ಬರದೆ ಪಂಪಿನಲ್ಲಿ ಬೆಳೆ ಬರ್ತದೆ, ಆದರೆ ಅಷ್ಟು ಇಳುವರಿ ಬರುವುದಿಲ್ಲ ನಮಗೆ, ಅಷ್ಟು ಫಲವತ್ತವಾಗಿ. ಎಣ್ಣೆಲ್ನಲ್ಲಿ ಮಳೆ ಮತ್ತು ಗಾಳಿಗೆ ಬರುವ ಭತ್ತ ಇಳುವರಿ ಖಾಲಿ ನಾವು ಬೋರ್ವೆಲ್ನಲ್ಲಿ ನೀರಿನಲ್ಲಿ ಹಾಕಿದಷ್ಟು ಒಳ್ಳೆಯ ಬೆಳೆ ಇಳುವರಿ ಬರುವುದಿಲ್ಲ. ಈಗ ಒಂದು ಸಾಮಾನ್ಯವಾಗಿ ಜೂನಿನ ಆರಂಭದಲ್ಲಿ ನೀವು ಬಿತ್ತನೆ ಮಾಡುವಂತಹದ್ದು. ಈ ಸಲ ಮಳೆ ಕೊರತೆಯಿಂದ ನೀರೇನು ಬೋರ್ವೆಲ್ಲಿಂದ ಹಾಕಿದ್ರೆ ಅಷ್ಟು ಚೆನ್ನಾಗಿ ಇಳುವರಿ ನಿಮಗೆ ಸಿಗುವುದಿಲ್ಲ ಅಂತ. ಈಗ ಇನ್ನೇನು ನೀವು ಹಾಕ್ಲಿಕ್ಕೆ ಇದ್ದೀರಿ, ಇದರ ಬಗ್ಗೆ ಹೇಳಿ. ಅಂದ್ರೆ ವರ್ಷವು ಯಾವ ರೀತಿ ನೀವು ಮಾಡ್ತೀರಿ, ಅದನ್ನು ಒಂದು ಬಿತ್ತನೆ ಆದ ನಂತರ, ಅದನ್ನು ಕೊಯ್ಲಾದ ನಂತರ ಏನು ಮಾಡ್ತೀರಿ, ಇದರ ಬಗ್ಗೆ ಹೇಳಿ ಸರ್. ನಾನು ಪ್ರತಿ ವರ್ಷ ಖಜೇಜ ಮಾಡ್ತಾ ಇದ್ದೇನೆ. 2020-21 ಸಾಲಿನಲ್ಲಿ ನನಗೆ MO4 ಬಿತ್ತನೆಯನ್ನು ಕೃಷಿ ಇಲಾಖೆಯಿಂದ ಕೊಟ್ಟದ್ದು. ಅದರಲ್ಲಿ ನನಗೆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಅದ ನಂತರ ನಾನು ಖಜೇಜ, ಯಾಕಂದ್ರೆ ದಕ್ಷಿಣ ಕನ್ನಡದವರು ಜಾಸ್ತಿಯಾಗಿ ಖಜೇಜವನ್ನು ಅಕ್ಕಿಯನ್ನು ಕೇಳ್ತಾರೆ, ಮತ್ತೆ ಅದು ಊಟ ಮಾಡ್ಲಿಕ್ಕೆ ಕೂಡ ಒಳ್ಳೆ ರುಚಿ. ಸೊ ಈ ಸಲ ಅದರ ರೋಗ ಕಡಿಮೆ ಇದೆ ಅಂತಂದ ಹಸಿರು ಕೆಂಪು ಮುಕ್ತಿ, ಅದು ಕೂಡ ಖಜೇನೆ, ಆ ಬಿತ್ತನೆಯನ್ನು ನನಗೆ ಕೊಟ್ಟಿದ್ದಾರೆ. ಜುಲೈ 15ರೊಳಗೆ ಬಿತ್ತನೆ ಮಾಡಬೇಕಿತ್ತು, ಈ ಸಲ ಲೇಟ್ ಆಯಿತು. ಪರವಾಗಿಲ್ಲ, ಇನ್ನು ಮಳೆ ಬರ್ಬೋದು. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನವೆಂಬರ್ 2nd ವೀಕ್, ನವೆಂಬರ್ನಲ್ಲಿ 15ನೇ ತಾರೀಕಿನ ತನಕ ಕಟಾವ್ಗೆ ಬರ್ತದೆ. ಆ ಕಟಾವು ಮಾಡಿದ ನಂತರ ಕೃಷಿ ಇಲಾಖೆಯವರು ಪುನಃ ನನಗೆ ಯಾವ ಬೀಜ ಬೇಕು, ಕೆಲವು ಸಲ ಸೆಣಬು ಬೀಜ, ಒಂದು ವರ್ಷ ಸೆಣಬು ಬೀಜ ಕೊಟ್ಟಿದ್ದಾರೆ, ಹೆಸರು ಕಾಳು ಕೊಡ್ತಾರೆ. ಲಾಸ್ಟ್ ಇಯರ್ ನನಗೆ ಅವರು ಉದ್ದಿನ ಬೆಳೆದ ಬಿತ್ತನೆ ಕೊಟ್ಟಿದ್ರು. ನಾನು ಭತ್ತ ಕಟಾವು ಆದ್ಮೇಲೆ ಆ ಬಿತ್ತನೆ ಮಾಡಿ ಆ ನಂತರ ಟ್ರ್ಯಾಕ್ಟರ್ ನಲ್ಲಿ ಉಳುಮೆ ಮಾಡ್ತೇನೆ. ಸೊ ಆದ್ದರಿಂದ ನವಿಲುಗಳು ಅದನ್ನು ಹೆಕ್ಕಿ ತಿನ್ನುವ ಚಾನ್ಸಸ್ ಕಡಿಮೆ. ಆ ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರಿಂದ ಅದರ ಅಡಿಯಲ್ಲಿ ಬಿದ್ದು ಒಂದು 15 ದಿವಸಕ್ಕೊಮ್ಮೆ ಸ್ಪ್ರಿಂಕ್ಲರ್ ನೀರನ್ನು ಸ್ಪ್ರೇ ಮಾಡ್ತೇನೆ. ಅದರಿಂದ ನನಗೆ ಏನು ಪ್ರಯೋಜನ ಅಂದರೆ, ಒಂದು ಆ ಹಸಿರು ಎಲೆ ನನಗೆ ಗೊಬ್ಬರ ಆಗ್ತದೆ, ಕಂಪೋಸ್ಟ್ ಅದಕ್ಕೆ ಬೇಕಾದಷ್ಟು ಆಗ್ತದೆ, ಪ್ಲಸ್ ಕಾಳು ಆಗ್ತದೆ, ಹೆಸರು ಆಗ್ಬೋದು. ಈ ಸಲ ಉದ್ದಿನ ಬೆಳೆ ಒಳ್ಳೇದು ಬಂದಿತ್ತು, ಕೃಷಿ ಇಲಾಖೆಯಿಂದ ಅದೊಂದು ತುಂಬಾ ಉಪಕಾರ. ಸೆಣಬು ಬೀಜ ಅದರಲ್ಲಿ ನಮಗೆ ಹಸಿರು ಎಲೆ ಗೊಬ್ಬರ ಆಗ್ತದೆ, ಕಂಪೋಸ್ಟ್ ಮತ್ತೆ ಏನು ಹಾಕುವ ಅವಶ್ಯಕತೆ ಇಲ್ಲ ನಮಗೆ. ಅದರ ಒಟ್ಟಿಗೆ ಮಲ್ಚಿಂಗ್ ಮಾಡ್ತಾ ಇದೆ ಟ್ರ್ಯಾಕ್ಟರ್. ನಾವು ಉಳುಮೆ ಮಾಡುವಾಗ ಅದನ್ನು ಒಟ್ಟು ಮಲ್ಚಿಂಗ್ ಮಾಡಿ ಮತ್ತೆ ಅದಕ್ಕೆ ಏನು ಗೊಬ್ಬರ ಹಾಕುವ ಅವಶ್ಯಕತೆ ಇಲ್ಲ. ಸೊ ಒಳ್ಳೆ ಭತ್ತ ಇಳುವರಿ ಬರ್ತದೆ. ಈಗ ನೀವು 2021ರಲ್ಲಿ MO4 ಹಾಕಿದ್ರಿ, ಅದರ ನಂತರ ಖಜೇಜಯ ಹಾಕಿದ್ರಿ. ಈ ಸಲ ಹಸಿರು ಕೆಂಪು ಮುಕ್ತಿ ಈ ಬಿತ್ತನೆ ಬೀಜವನ್ನು ಕೃಷಿ ಇಲಾಖೆಯಿಂದ ಪಡೆದುಕೊಂಡು ಹಾಕ್ಲಿಕ್ಕೆ ಇದ್ದೀರಿ. ಇದಂದ್ರೆ ನಿಮಗೆ ಅನುಭವ ಆಗಿಲ್ಲ ಅಲ್ಲ? ಇಲ್ಲ, ಹಸಿರು ಕೆಂಪು ಮುಕ್ತಿ ಫಸ್ಟ್ ಟೈಮ್ ನನಗೆ. ಈಗ ನೀವು ಒಂದು ಗಮನಿಸಿದಂತಹ ಅಂಶ, 2021ರಲ್ಲಿ ಹಾಕಿದಂತಹ ಬಿತ್ತನೆ ಬೀಜ ಮತ್ತೆ ನಂತರದ ವರ್ಷಗಳಲ್ಲಿ ಹಾಕಿದಂತಹ ಬೀಜಗಳಲ್ಲಿ ಗಮನಿಸಿದಂತಹ ಗಮನಾರ್ಹ ಅಂಶಗಳೇನು? MO4 ಅಂದರೆ ಉತ್ತಮ ತಳಿ ಮತ್ತೆ ಇಳುವರಿ ಜಾಸ್ತಿ, ಆದರೆ ಅಕ್ಕಿಗೆ ಡಿಮಾಂಡ್ ಕಡಿಮೆ. ಖಜೇಜ ಅಷ್ಟು ಕೇಳುವವರು MO4ಗಿಲ್ಲ, ಅದು ಸೈಜ್ ಸಣ್ಣದು, ಊಟ ಮಾಡ್ಲಿಕ್ಕೆ ಅಷ್ಟೊಂದು, ನಾವು ಖಜೇಜ ಊಟ ಮಾಡುವವರಿಗೆ ಅದೊಂದು ಅಷ್ಟೊಂದು ರುಚಿಕರ ಮತ್ತೆ ಇದಿಲ್ಲ. ಇಳುವರಿ ಜಾಸ್ತಿ ಬರ್ತದೆ, ಖಜೇಜಕ್ಕಿಂತ ಒಂದು 10% ಜಾಸ್ತಿ ಪಟ್ಟು ಇಳುವರಿ ಬರ್ತದೆ. ಖಜೇಜಗೆ ಅಕ್ಕಿಗೆ ಡಿಮಾಂಡ್ ಉಂಟು. ಮತ್ತೆ ನಾನು ಮನೆ ಹತ್ತಿರ ಒಂದು ಮಿಲ್ ಉಂಟು, ಅದರಲ್ಲಿ ವಿದೌಟ್ ಪಾಲಿಶ್, ನಾನು ಪಾಲಿಶ್ ಮಾಡದೆ ಅಕ್ಕಿ ಮಾಡ್ತಾ ಇದ್ದೇನೆ. ಖಜೇಜ ಸ್ವಲ್ಪ ಊಟ ಮಾಡ್ಲಿಕ್ಕೆ ರುಚಿ, ಮತ್ತೆ ಅದು ಇಲ್ಡ್ ಕಡಿಮೆ ಆದ್ರೂ ಕೂಡ ಅದರ ರೇಟ್ ವೈಸ್ ನೋಡಿದರೆ ಖಜೇಜಾಗೆ ರೇಟ್ ಜಾಸ್ತಿ ಉಂಟು. MO4ಗೆ ಭತ್ತಕ್ಕೆ ನಿಮಗೆ ಕ್ವಿಂಟಲ್ಗೆ 2600 2400 ಇದ್ದರೆ ಖಜೇಜಾಗೆ 3000 ಉಂಟು. ಅಕ್ಕಿ ಕೂಡ ಹಾಗೇನೆ, ಅದಕ್ಕೆ ಮತ್ತೆ ಇದಕ್ಕೆ ಒಂದು 5 ರೂಪಾಯಿ ಕೆಜಿ ಡಿಫ್ರೆನ್ಸ್ ಉಂಟು. ರುಚಿ ಯಾವುದು? ಖಜೇಜ ಬೆಸ್ಟ್, ದಕ್ಷಿಣ ಕನ್ನಡಕ್ಕೆ ಸೂಟು ಖಜೇಜ. ಕುಚ್ಚಲಕ್ಕಿ MO4 ಕೂಡ ಅದು ಬಿಳಿ ಅಂತ, ಕುಚ್ಚಲಕ್ಕಿ ಸ್ವಲ್ಪ ಇಳುವರಿ ಮಾತ್ರ ಜಾಸ್ತಿ ಬರ್ತದೆ. ಅಂದ್ರೆ ಅದು ಕೂಡ ಖಜೇನೆ, ಆದರೆ ಅಕ್ಕಿ ಸೈಜ್ ಸ್ವಲ್ಪ ಇದು ಸಣ್ಣದು ಸೈಜ್, ಬೇಗ ಬೇಯ್ತದೆ, ಪರವಾಗಿಲ್ಲ. ಆದರೆ ಡಿಮಾಂಡ್ ಕಡಿಮೆ, ಭತ್ತಕ್ಕೆ ಕೂಡ ಕಡಿಮೆ, ಪ್ಲಸ್ ಅಕ್ಕಿ ಕೂಡ ರೇಟ್ ವೈಸ್ ನೋಡಿದ್ರೆ ಕಡಿಮೆ. ಖಜೇಜಾಗೆ ಡಿಮಾಂಡ್ ಜಾಸ್ತಿ ಉಂಟು, ಅಕ್ಕಿ ಕೂಡ ಯಾರು ಕೇಳ್ತಾ ಬರ್ತಾರೆ. ಪ್ರತಿ ವರ್ಷ ನಾವು ಈ ಮುಂಚೆನೆ ಬುಕ್ ಮಾಡಿ ಇಡ್ತಾರೆ, 2 ಕ್ವಿಂಟಲ್ ಅಕ್ಕಿ ಕೇಳ್ತಾ ಇರ್ತಾರೆ. ಈಗ ನೀವು ಗದ್ದೆ ಉಳುಮೆ ಮಾಡಬೇಕಷ್ಟೇ, ಅದರ ಬಗ್ಗೆ ಹೇಳಿ ಸರ್, ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಹೇಳಿ. ನಾವು ಈಗ ಅದಕ್ಕೆ ಹುಲ್ಲೆಲ್ಲ ಬಂದಿದೆ, ಅದರ ಬದು ಎಲ್ಲ ಕ್ಲೀನ್ ಮಾಡಿ ಆಯ್ತು. ನಾವು ವೀಡ್ ಕಟ್ಟರ್ನಲ್ಲಿ ಕಟ್ಟಿಂಗ್ ಮಾಡಿ ಅದು ಆಯ್ತು. ಇನ್ನು ಟ್ರ್ಯಾಕ್ಟರ್ ತಂದು ಅದನ್ನು ಉಳುಮೆ ಮಾಡ್ತೇವೆ, 2 ಸಾಲು ಅಂತ ಹೇಳ್ತೇವೆ. ಅದನ್ನು ಮಾಡಿ 1 ವಾರ ಬಿಡ್ತೇವೆ ನೀರು ಕಟ್ಟಿ, ಯಾಕಂದರೆ ಅದು ಇದ್ದ ಹುಲ್ಲನ್ನು ಅಲ್ಲಿ ಅದು ಕುರಿಯಬೇಕು. 1 ವಾರದ ನಂತರ ಅದಕ್ಕೆ ಕಂಪೋಸ್ಟ್ ಗೊಬ್ಬರ ಹಾಕ್ತೇವೆ ನಾವು, ಕೋಳಿ ಗೊಬ್ಬರ ಕಂಪೋಸ್ಟ್ ಮಾಡಿ ಇಟ್ಟದನ್ನು
ಮುಂಚಿನ ದಿವಸ ನೀರು ಸ್ವಲ್ಪ ಕಡಿಮೆ ಮಾಡಿ ಮರು ದಿವಸ ಪುನಃ ಅದನ್ನು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿ ಮತ್ತೆ ಬಿತ್ತನೆ ಮಾಡ್ತೇವೆ. ಬಿತ್ತನೆ ಮಾಡಿ 7 ದಿವಸ ಆ ನೀರನ್ನು ಬಿಡ್ಲಿಕ್ಕಿಲ್ಲ, ಗದ್ದೆದ್ದು ಕಟ್ಟಿ ಇಡ್ತೇವೆ ನಾವು. ಎಷ್ಟು ಮಳೆ ಬಂದರೂ ಏನು ಬಂದರೂ ಆ ನೀರನ್ನು ಹೊರಗೆ ಬಿಡ್ಲಿಕ್ಕಿಲ್ಲ. 7 ದಿವಸ ನಂತರ ನಾವು ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತೇವೆ. 7 ದಿವಸವಾಗಿ ನಿಮಗೆ ಮೊಳಕೆ ಬಂದ ಕಾಳು ಕಾಣ್ತಾ ಇರ್ತದೆ. 11 ದಿವಸ ತನಕ ನಾವು ನೀರನ್ನು ಮೇಂಟೈನ್ ಮಾಡಬೇಕು, ಒಂದು ಲೆವೆಲ್ನಲ್ಲಿ ಇಡಬೇಕು. ಒಂದು ಆ ನಂತರ ಪರವಾಗಿಲ್ಲ, ಎವರೇಜ್ ನೀರು ಇಡಬಹುದು. ಭತ್ತ ಮಾಡೋದು ನಮಗೆ ಏನು ಉಪಕಾರ ಅಂದರೆ, ಈ 3 ತಿಂಗಳು ನಾವು ಭತ್ತ ಗದ್ದೆಯಲ್ಲಿ ನೀರು ಶೇಖರಣೆ ಮಾಡಿ ಇಡ್ತೇವೆ. ಅದು ನಮಗೆ ರೈತರಿಗೆ ತುಂಬಾ ಒಳ್ಳೆಯದು, ಯಾಕಂದ್ರೆ ಅದು ಭೂಮಿಯೊಳಗೆ ನೀರು ಇಂಗಿಸುವಿಕೆ ಆಗ್ತದೆ. ಅದು ಒಂದು ನಮಗೆ ಒಂದು ಬೆನಿಫಿಟ್, ಪ್ಲಸ್ ಪಾಯಿಂಟ್. ಇನ್ನೊಂದೇನೆಂದರೆ, ಭತ್ತದಲ್ಲಿ ನನಗೆ ಒಂದು 30-40% ಲಾಸ್ ಉಂಟು. ಯಾಕಂದ್ರೆ ಅಷ್ಟು ಕಾಡು ಪ್ರಾಣಿಗಳು, ನವಿಲು ಆಗಲಿ, ಮಂಗಗಳಾಗಲಿ, ಕಾಡು ಹಂದಿ. ಆದ್ರೆ ಒಂದು ತೃಪ್ತಿ ಏನಂದ್ರೆ, ಈ ಪ್ರಾಣಿ ಪಕ್ಷಿಗಳೊಂದು ಆಹಾರ ಸಿಗ್ತದೆ. ನಮ್ಮ ಏರಿಯಾದಲ್ಲಿ ಗದ್ದೆ ಮಾಡೋರು ತುಂಬಾ ಕಡಿಮೆ, ಯಾರ ಹತ್ರ ಕೂಡ ಇಲ್ಲ. ಆ ಪ್ರಾಣಿ ಪಕ್ಷಿಗಳ ಒಂದು ಆಹಾರ ಸಿಗ್ತದೆ ಅಂತ ಒಂದೊಂದು ತೃಪ್ತಿ. ನಮಗೆ ಎಷ್ಟಿದ್ರೂ ಸಾಕಾಗುದಿಲ್ಲ, ಅದು ಬೇರೆ ವಿಷಯ. ಅದರಿಂದ ಪಾಪ ಪತ್ತಿದಂದು 30 ನವಿಲು ಉಂಟು, ಮಂಗಗಳುಂಟು, ಬೇರೆ ಬೇರೆ ಪಕ್ಷಿಗಳು ಉಂಟು. ಅದು ಬಂದು ತಿಂತವೆ. ಆಮೇಲೆ ಕಟಾವು ಮಾಡಿದ ನಂತರ ಕೆಳಗೆ ಬಿದ್ದದ್ದನ್ನು ಹೆಕ್ಕಿ ತಿಂತವೆ. ಅದು ಕೂಡ ಒಂದು ತೃಪ್ತಿ. ಸೊ ಅದರಲ್ಲಿ ಸಿಗುವ ಒಂದು ತೃಪ್ತಿ ಬೇರೆ ಯಾವುದರಲ್ಲಿ ಸಿಗುದಿಲ್ಲ ನಮಗೆ. ನಾವು ಗಲ್ಫ್ನಲ್ಲಿ ಕೆಲಸ ಬಿಟ್ಟದ್ದು ಅದಕ್ಕೆ, ಯಾಕಂದ್ರೆ ಹಣ ಸಿಗ್ತದೆ, ಆದರೆ ತೃಪ್ತಿ ಇಲ್ಲ. ಮತ್ತೆ ಎಲ್ಲಿ ನಮಗೆ ಹೋಗಬೇಕಾದ್ರೆ ರಜೆ ತೆಗೆದುಕೊಳ್ಳೋಕೆ ಅದು ಆಗುದಿಲ್ಲ. ಎಮರ್ಜೆನ್ಸಿ ಊರಿಗೆ ಬರಬೇಕನ್ನೋದು ತೊಂದರೆ. ಇದಾದ್ರೆ ನಮ್ಮ ಇಷ್ಟ. ಇದರಲ್ಲಿ ನಮಗೆ ಏನು ಬೇಕಾದರೂ ನಾವು ಎಷ್ಟು ಗಂಟೆ ಕೂಡ ಹೇಳ್ಬೋದು, ಹೋಗ್ಬೋದು, ನೋಡ್ಬೋದು, ಏನಾದರೂ ಮಾಡ್ಬೋದು. ಮತ್ತೆ ನಾವು ಯಾರ ಕೈ ಕೆಳಗೆ ಕೆಲಸ ಮಾಡ್ಬೇಕಂತಿಲ್ಲ. ಲಾಭ ಆದ್ರೂ ನಮಗೆ, ನಷ್ಟ ಆದ್ರೂ ನಮಗೆ, ಅದೊಂದು ತೃಪ್ತಿ. ಮತ್ತೆ ಇದರಲ್ಲಿ ಏನಂದ್ರೆ, ನಮಗೆ ಮೇನ್ ಕೃಷಿಯಲ್ಲಿ ನಮ್ಗೆ ಏನಂದ್ರೆ ತಾಳ್ಮೆ ಬೇಕು. ಒಂದು ವರ್ಷ ನಾವು ಈಗ ಮಳೆ ಬಂದ್ರೆ ಒಳ್ಳೆ ಇಳುವರಿ ಬರ್ತದೆ, ಕೆಲವರು ಬರುವುದಿಲ್ಲ, ಎವರೇಜ್ ಆಗಿ ಇರ್ತದೆ. ಈಗ ನೀವು ಭತ್ತದ ಒಂದು ಆರಂಭಿಕ ಕೆಲಸಗಳೇನು, ಗದ್ದೆಯಲ್ಲಿ ಆರಂಭಿಕವಾಗಿ ಆರಂಭಿಸುವಂತಹ ಕೆಲಸಗಳೇನು ಎಂಬುದರ ಬಗ್ಗೆ ಎಲ್ಲ ಹೇಳಿದ್ರಿ. ನಂತರ ನೀವು ಯಾವ ರೀತಿ ಕೃಷಿ ಇಲಾಖೆಯನ್ನು ಸಂಪರ್ಕಿಸ್ತೀರಿ, ಅಲ್ಲಿಂದ ಭತ್ತದ ಬಿತ್ತನೆ ಬೀಜವನ್ನು ಯಾವ ರೀತಿ ತಗೊಂಡ್ಬರ್ತೀರಿ, ಇದರ ಬಗ್ಗೆ ನಮಗೆ ಮಾರ್ಗದರ್ಶನ ಕೊಡಿ ಸರ್. ಕೃಷಿ ಇಲಾಖೆಗೆ ನಾವು ಜಾಸ್ತಿ ಹೋಗ್ಬೇಕಂತಿಲ್ಲ, ಯಾಕಂದ್ರೆ ಕೃಷಿ ಇಲಾಖೆದವರೇ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಅವರಿಗೆ ತುಂಬಾ ಇಂಟ್ರೆಸ್ಟ್, ಒಳ್ಳೆ ತಳಿ ಮಾಡಿದರೆ ಅಥವಾ ಬೇರೆ ಬೇರೆ ತಳಿ ಮಾಡಿ ಇಳುವರಿ ತೆಗೆದುಕೊಟ್ಟು ಅವರು ಬಂದು ನೋಡ್ತಾರೆ. ಪ್ಲಸ್ ಏನು ಇಂಪ್ರೂವ್ಮೆಂಟ್ ಮಾಡಬಹುದು, ಇನ್ನು ಹೇಗೆ ನಾವು ಅದನ್ನು ಇನ್ನೂ ಕೂಡ ಜಾಸ್ತಿ ಇದು ಮಾಡಬಂದು ಅವರು ಬಂದು ಹೇಳ್ತಾರೆ. ಪ್ಲಸ್ ಬಿತ್ತನೆ ಬೀಜ ಅವರು ಬೇಕಾದ್ರೂ ಕೂಡ ಕೇಳ್ತಾರೆ, ನಮಗೆ ಇದರದೊಂದು ಸ್ವಲ್ಪ ಬೀಜ ಕೊಡಿ ಅಂತ. ಅದರ್ವೈಸ್ ಅವರು ಕೂಡ ನಮಗೆ ಹೊಸ ತಳಿ ಬಂದಿದೆ, ನೀವು ಕೊಂಡು ಹೋಗಿ ಅಂತ ಹೇಳ್ತಾರೆ. ತಿಂಗಳಿಗೊಮ್ಮೆ ನಾವು ಕೃಷಿ ಇಲಾಖೆ ವಿಸಿಟ್ ಕೊಡ್ತೇವೆ. ಕೃಷಿ ಇಲಾಖೆದವರು ಕೂಡ ನಮ್ಮ ತಿಂಗಳಿಗೆ ಅಥವಾ 2 ತಿಂಗಳಿಗೊಮ್ಮೆ ಮನೆಗೆ ಬಂದು ವಿಸಿಟ್ ಕೊಟ್ಟು ಯಾವ ರೀತಿ ನಾವು ಮಾಡಿದ್ದೇವೆ, ಇನ್ನು ಯಾವ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬಹುದು, ಇನ್ನು ಯಾವ ಗಿಡಗಳನ್ನು, ಯಾವ ಹೊಸ ತಳಿಯನ್ನು ನಾವು ಮಾಡಬಹುದು ಅಂತ ಅವರು ನಮಗೆ ಒಂದು ಮಾಹಿತಿ ಕೊಡ್ತಾರೆ. ಮತ್ತೆ ಕೃಷಿ ಇಲಾಖೆಯಿಂದ ಯಾವುದೆಲ್ಲ ಪ್ರೋತ್ಸಾಹ ಧನ ಉಂಟು ಅಥವಾ ಏನೆಲ್ಲ ಸಿಗ್ತದೆ ಸೌಲಭ್ಯಗಳು ಅವರು ನಮಗೆ ಹೇಳ್ತಾರೆ, ಮತ್ತೆ ಕೂಡ ನಮಗೆ ಸಿಗ್ತದೆ. ಸೊ ಅದೊಂದು ಕೃಷಿ ಇಲಾಖೆಯಿಂದ ನನಗೆ ತುಂಬಾ ಉಪಕಾರ ಆಗಿದೆ. ಈಗ ನೀವು ಭತ್ತದ ಬಿತ್ತನೆ ಬೀಜವನ್ನು ಅವರು ಬಂದು ಕೊಡ್ತಾರೆ ಅಥವಾ ನೀವು ಹೋಗಿರುವಾಗ ತಗೊಂಡ್ಬರ್ತೀರಿ ಅಂತ ಹೇಳಿದ್ರಿ. ಅದನ್ನು ಹಾಕಿದ ಮಾಹಿತಿಗಳನ್ನು ಕೊಟ್ರಿ, ನಂತರ ಏನ್ ಮಾಡ್ತೀರಿ? ಅದು ಎಷ್ಟು ದಿವಸದಲ್ಲಿ ಒಂದು ಕಟಾವಿಗೆ ಬರ್ತದೆ? ಅದಕ್ಕೆ 115ರಿಂದ 120 ದಿವಸ ಬೇಕು. ಬಿತ್ತನೆ ಮಾಡಿದಿಂದ ಕಟಾವಿಗೆ ಬರುವಾಗ 115 ದಿವಸದಿಂದ, ಒಳ್ಳೆ ಬಿಸಿಲು ಬಂದರೆ 110-115 ದಿವಸದಲ್ಲಿ ಕಟಾವು ಮಾಡಬಹುದು. ಇಲ್ಲದ್ರೆ 120ರಿಗೆ ಕಟಾವು ಆಗ್ತದೆ, ಮಷಿನ್ ಬರ್ತದೆ, ಕಟಾವು ಮಾಡ್ತದೆ. ಕಟಾವು ಮಾಡಿದ ನಂತರ ಆದ ಹುಲ್ಲನ್ನು ನಾನು ಇಮಿಡಿಯೇಟ್ಲಿ ಆಗಿ ಅದು ರೋಲ್ ಮಾಡುದಿಲ್ಲ, ಅದನ್ನು ದನ ತಿಂತದೆ. ಅದಕ್ಕೋಸ್ಕರ ನಾನು ಅದನ್ನು ಒಮ್ಮೆ ಒಣಗಿಸಿ ಬಿಡ್ತೇನೆ, 1 ವಾರ ಒಣಗಿಸಿದ ನಂತರ ಅದನ್ನು ಉಂಡೆ ರೋಲ್ ಮಾಡ್ತದೆ. ರೋಲ್ ಮಾಡಿದ ನಂತರ ಪುನಃ ಟ್ರಾಕ್ಟರ್ ಅನ್ನು ಕರೀತೇನೆ. ಆ ಟ್ರಾಕ್ಟರ್ ಕರೆಯುವುದ ಮುಂಚೆ ಕೃಷಿ ಇಲಾಖೆಯಿಂದ ಸಂಪರ್ಕ ಮಾಡಿ ಅವರು ಬಿತ್ತನೆ ಮುಂಚೆನೆ ತಂದು ಕೊಡ್ತಾರೆ. ಕಳೆದ ಸಲ ನನಗೆ ಸೆಣಬು ಬೀಜ ಕೊಟ್ಟಿದ್ದರು, ಈ ಸಲ ಬೇರೆ ಬೀಜ, ಹೆಸರು ಅಥವಾ ಯಾವ್ದಾದ್ರು ಕೊಟ್ಟರೆ ಅದನ್ನು ನಾನು ಟ್ರಾಕ್ಟರ್ ಬರುವ ಮುಂಚೆ ಬಿತ್ತನೆ ಮಾಡಿ, ಆಮೇಲೆ ಟ್ರಾಕ್ಟರ್ ಇಂದ ಉಳಿಮೆ ಮಾಡಿ, ಆಮೇಲೆ 1 ವಾರದಲ್ಲಿ ನೀರು ಸ್ವಲ್ಪ ಕೊಟ್ಟು ಅದು ಮೊಳಕೆ ಬರ್ತದೆ. ಆಮೇಲೆ ಅದಕ್ಕೆ ಏನು ಹಾಕ್ಲಿಕ್ಕಿಲ್ಲ, ಮತ್ತೆ ಏನು ಕಂಪೋಸ್ಟ್ ಏನು ಹಾಕುದಿಲ್ಲ, ಸ್ವಲ್ಪ ನೀರು ಮಾತ್ರ ಕೊಡುದು ನಾನು. ನ್ಯಾಚುರಲ್ ಫಾರ್ಮಿಂಗ್ ಅದರಲ್ಲಿ ನನಗೆ 2 ಬೆನಿಫಿಟ್, ಒಂದು ಕಾಳು ಕೂಡ ಸಿಗ್ತದೆ, 2ನೇದು ಅದರ ಎಲೆ ಒಣಗಿ ಅದರ ಬಿದ್ದದ್ದು ಅದು ಕಂಪೋಸ್ಟ್ ಕೂಡ ಆಗ್ತದೆ. ಸೊ 2 ಬೆನಿಫಿಟ್ ಅದರಲ್ಲಿ ಉಂಟು. ಈ ಸಲ ಅವರು ಕೇಳಿದ್ರು ನನಗೆ, ಕೃಷಿ ಇಲಾಖೆದವರು, ಯಾವ ಭತ್ತ ಬಿತ್ತನೆ ಮಾಡ್ತೀರ? ನಾನು ಕಜ್ಜಿಜ ಅಂತ ಹೇಳಿದೆ. ಬೆಣ್ಣೆ ಬೆಳೆದ್ರು, ಮತ್ತೆ ಸಂಜು ಅವರಿದ್ದಾರೆ, ಅವರು ಹೇಳಿದ್ರು ಹಸಿರು ಕೆಂಪು ಮುಕ್ತಿ ಅಂತ ಒಂದು ಹೊಸ ತಳಿ ಬಂದಿದೆ, ಅದನ್ನು ಕೊಂಡೋಗಿ ನೀವು, ಅದರಲ್ಲಿ ರೋಗಗಳು ಸ್ವಲ್ಪ ಕಡಿಮೆ ಬರ್ತವೆ, ಬೆಂಕಿ ರೋಗ ಆಗಲಿ ಇಲ್ಲ, ಮತ್ತೆ ಇಳುವರಿ ಜಾಸ್ತಿ ಉಂಟು. ಸೊ ಆಲ್ರೆಡಿ ಅವರು ನನಗೆ 50 kg ಬಿತ್ತನೆ ಕೊಟ್ಟಿದ್ದಾರೆ, ಆಲ್ರೆಡಿ ನಾನು ತಂದು ಇಟ್ಟಿದ್ದೇನೆ. ಜೂನ್ 15ರ ಒಳಗೆ ಅದು ಬಿತ್ತನೆ ಮಾಡಬೇಕಿತ್ತು, ಮಳೆ ಬರದೆ ನಾನು ಮಾಡುದು ಬೇಡ ಅಂತ ನಿನ್ನೆಯಿಂದ ಅದು ನಾನು ಕೆಲಸ ಪ್ರಾರಂಭಿದ್ದೇನೆ. ಬರುವ ವಾರದಲ್ಲಿ ಬಿತ್ತನೆ ಮಾಡ್ತೇನೆ. 4 ತಿಂಗಳು ಬೇಕು, ಅಂದ್ರೆ 115ರಿಂದ 120 ದಿವಸ, ನವೆಂಬರ್ 15 ಅಥವಾ ನವೆಂಬರ್ 2 ಕಟಾವಿಗೆ ಬರ್ತದೆ. ತೆನೆ ಬಂದ ಮೇಲೆ ಬಿಸಿಲು ಒಳ್ಳೇದು ಬಂದ್ರೆ ಬೇಗ ಕಟಾವಿಗೆ ಬರ್ತದೆ, ಮಳೆ ಬಂದ್ರೆ ಸ್ವಲ್ಪ ಡಿಲೇ ಆಗ್ತದೆ. ಆದ್ರೂ ನವೆಂಬರ್ 2 ಒಳಗೆ ಕಟಾವಿಗೆ ಬರ್ತದೆ. ಈಗ ನೀವು ಈಗ 1-2 ತಿಂಗಳ ಒಂದು ಅಂತರದಲ್ಲಿ ಭತ್ತದ ಬಿತ್ತನೆ ಬೀಜ ಹಾಕ್ತಾ ಇದ್ದೀರಿ.
ಇದರಿಂದ ಏನಾದ್ರೂ ಪರಿಣಾಮ ಉಂಟಾಗಬಹುದಾ? ಅಂದ್ರೆ ನಿಮ್ಮ ಇಳುವರಿಯಲ್ಲಿ ಏನಾದ್ರೂ ವ್ಯತ್ಯಾಸ ಬರಬಹುದಾ? ಬರ್ತದೆ, ಕಡಿಮೆ ಬರ್ಬೋದು ಈ ಸಲ ಕಡಿಮೆ. ಯಾಕಂದ್ರೆ ಜೂನ್ ಇಂದ ಜುಲೈ ಫಸ್ಟ್ ವೀಕ್ ನೊಳಗೆ ಬಿತ್ತನೆ ಮಾಡಬೇಕು. ಆವಾಗ ನಾವಾಗಿ ಮಳೆ ಬಂದ್ರೆ ಒಳ್ಳೆ ಫಸಲು ಬರ್ತದೆ. ಈಗ ನಾವು ಲೇಟ್ ಆದಷ್ಟು ಮಳೆ ಕಡಿಮೆ ಆದ್ರಿಂದ ನಾವು ಭತ್ತ ಅಷ್ಟು ಫಸಲು ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರ ಬರಬಹುದು, ಆದರೆ ಒಂದು ಇಳುವರಿ 10-20% ಇಳುವರಿ ಕಡಿಮೆ ಆದ್ರೆ ಕೂಡ ನಾವು ಹಡಿಲು ಬಿಡ್ಲಿಕ್ಕೆ ಆಗುದಿಲ್ಲ, ಮಾಡಲೇಬೇಕು. ಯಾಕಂದ್ರೆ ಒಂದು ಹಡಿಲು ಬಿಟ್ಟರೆ ಹೋಯ್ತದು. ಇನ್ನೊಂದು ಮಳೆ ಬರ್ದು ಕೂಡ ಇದರಿಂದ ಪಂಪಿಂದ ನೀರು ಹಾಕಿ ಕೂಡ ಮಾಡಬಹುದು. ಸ್ವಲ್ಪ ಇಳುವರಿ ಕಡಿಮೆ ಬರುವುದು, ಆದರೆ ನಮ್ಮ ಅಕ್ಕಿ ನಮಗೆ ಸಿಗ್ತದೆ. ಮತ್ತೊಂದು ತೃಪ್ತಿ, ನಾವೊಂದು ಭತ್ತ ಮಾಡಿದ್ದೇವೆ, ನಮಗೆ ಅಕ್ಕಿ ಒಂದು ಊಟ ಸಿಗ್ತದೆ, ಪ್ರಾಣಿ ಪಕ್ಷಿಗಳು ಸ್ವಲ್ಪ ಸಿಗ್ತದೆ ಅಂತ ಆ ಉದ್ದೇಶದಿಂದ ನಾನು ಮಾಡೋದು. ನಿಮ್ಮ ಈ ಒಂದು ಕೊಯ್ಲಿನ ಸಮಯದಲ್ಲಿ, ಕಟಾವಿನ ಸಮಯದಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಉಂಟಾಗ್ತದೆ ಅಥವಾ ನೀವು ಒಂದು ಮೆಷಿನರಿ ಇದಕ್ಕೆ ಹೋಗ್ಬೇಕಾಗತ್ತಾ? ಮಿಷಿನ್ ಇದನ್ನು ಅವಲಂಬಿಸಬೇಕಾಗ್ತದೆ? ಕೂಲಿ ಕಾರ್ಮಿಕರಂದ್ರೆ ಸಿಗುವುದು ಕಡಿಮೆ, ಮತ್ತೆ ಕೈಯಲ್ಲಿ ಕಟಾವು ಮಾಡಿದ್ರೆ ನನಗೆ ತುಂಬಾ ಹಣ ಬೇಕಾಗ್ತದೆ. ಈಗ ಮಷಿನರಿ ಬಂದಿದೆ, ಮಷಿನ್ ನಲ್ಲಿ ಕಟಾವು ಮಾಡಿ ಅದನ್ನು ನನ್ನ ಸೋಲಾರ್ ಸಿಸ್ಟಮ್ ಉಂಟು, ಅದರಲ್ಲಿ ತಂದು ಒಣಗಿಸುವುದು. ಭತ್ತವನ್ನು 1 ವಾರ ಒಣಗಿಸಿ ಆಮೇಲೆ ಹೊರಗೆ ಹಾಕಿ ಅದನ್ನು ಗಾಳಿಗೆ ಇದು ಮಾಡಿ ಪ್ಯಾಕ್ ಮಾಡಿ ಇಡುದು. ಇಮಿಡಿಯೇಟ್ಲಿ ನಾನು ಮಿಲ್ಲಿಗೆ ಹಾಕುದಿಲ್ಲ, ಅದೊಂದು 2-3 ತಿಂಗಳು ನಾವು ಸ್ಟಾಕ್ ಮಾಡಿ ಇಡ್ತೇವೆ. ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ನಲ್ಲಿ ನಾನು ಅಕ್ಕಿ ಮಾಡುದು. ಆವಾಗ ನಮಗೆ 1 ಕ್ವಿಂಟಲ್ ಭತ್ತಗೆ 70% ಅಕ್ಕಿ ಸಿಗ್ತದೆ. ನಾವು ಕಟಾವು ಮಾಡಿ ಹಾಕಿದ ಇಮಿಡಿಯೇಟ್ಲಿ ಆದ್ರೆ ನಮಗೆ 60% ಕೂಡ ಸಿಗುದಿಲ್ಲ, ಯಾಕಂದ್ರೆ ಹಸಿ ಭತ್ತ ಅದು. ಮಾರ್ಚ್ ಎಂಡಿಗೆ ಅಕ್ಕಿ ಒಳ್ಳೆದು, ಬಿಸಿಲು ಸಿಗ್ತದೆ, ಒಳ್ಳೆ ಅಕ್ಕಿ ನಾವು ಇಡ್ತದೆ. ಮತ್ತು 1 ವರ್ಷಕ್ಕೆ ಬೇಕಾದಷ್ಟು ನಾನು ಸ್ಟಾಕ್ ಮಾಡಿ ಇಡುದು. ಮತ್ತೆ ಕೆಲವರು ಒಂದು 5-10 ಕ್ವಿಂಟಲ್ ಕೀಳಿದವರು ಇರ್ತಾರೆ, ನಾನು ಆ ತಕ್ಷಣ ಕೊಡುವುದು. ಮತ್ತೆ ನಾವು ನಮ್ಮ ನೇಬರ್ ಹತ್ತಿರ ಮಿಲ್ ಹಾಕೋದ್ರಿಂದ ಅವರಿಗೆ ನಾನು ಹೇಳುದು ಪಾಲಿಶ್ ಕಡಿಮೆ ಮಾಡಿ ಅಂತ. ಸೊ ಅಕ್ಕಿಯಲ್ಲಿ ಅದನ್ನು ಆ ತೆಲಿ ಅಂಶದಲ್ಲಿ ಸ್ವಲ್ಪ ವಿಟಮಿನ್ ಜಾಸ್ತಿ ಇರ್ತದೆ. ಸೊ ಆ ಅಕ್ಕಿಯನ್ನು ನಾವು ತೆಲಿ ಗಂಜಿಯಾಗಿ ಜಾಸ್ತಿ ಊಟ ಮಾಡೋದು. ಈಗ ನೀವು ಕೋಳಿ ಗೊಬ್ಬರ ಮತ್ತೆ ಇನ್ನಿತರ ಸಾವಯವ ಗೊಬ್ಬರಗಳನ್ನೇ ಬಳಸ್ತೀರಿ. ಸಾಮಾನ್ಯವಾಗಿ 1 ಎಕರೆಗೆ ನಿಮ್ಮ ಅನುಭವದಲ್ಲಿ ಎಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ? ಹಾಗೆ ಗೊಬ್ಬರಗಳ ವ್ಯವಸ್ಥೆಯ ಬಗ್ಗೆ ಒಮ್ಮೆ ಹೇಳಿ ನಮಗೆ. ನಮಗೆ 1 ಎಕರೆದಲ್ಲಿ ಒಂದು 25 kg ಬಿತ್ತನೆ ಸಾಕಾಗುತ್ತದೆ. ಕೋಳಿ ಗೊಬ್ಬರ ನಾನು ಜಾಸ್ತಿ ಹಾಕುದಿಲ್ಲ, ಯಾಕಂದರೆ ಅದು ನಾವು ಮಳೆಗಾಲದಲ್ಲಿ ಭತ್ತ ಕಟಾವು ಆದಮೇಲೆ ನಾವು ಈ ಹೆಸರು ಕಾಳು ಮತ್ತೆ ಬೇರೆಯನ್ನು ಅದರಲ್ಲಿ ಮಾಡಿದರಿಂದ ಮತ್ತೆ ಮಣ್ಣು ಕೂಡ ಕಾಯ್ತದೆ, ಹುಲ್ಲು ಕೂಡ ಬರ್ತದೆ, ಅದೇ ಗೊಬ್ಬರ ಅದಕ್ಕೆ ಸಾಕಾಗ್ತದೆ. ನಾವು ಕೂಡ ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಬರ್ಲಿಕ್ಕೆ ಅಂತಂದ್ರೆ 1 ಎಕರೆಗೆ ಒಂದು ಜಾಸ್ತಿ ಅಂದರೆ 15-20 ಬ್ಯಾಗ್ ಕೋಳಿ ಗೊಬ್ಬರ ಹಾಕ್ತೇವೆ ಅಷ್ಟೇ, ಜಾಸ್ತಿ ಹಾಕುದಿಲ್ಲ. ಮತ್ತೆ ರಾಸಾಯನಿಕ ಗೊಬ್ಬರ ಏನು ಹಾಕುದಿಲ್ಲ. ನನಗೆ ಇಳುವರಿ ಕಡಿಮೆ ಬಂದರೂ ಕೂಡ ಪರವಾಗಿಲ್ಲ, ರಾಸಾಯನಿಕ ಗೊಬ್ಬರ ನಾನು ಹಾಕುದಿಲ್ಲ, ಕಂಪೋಸ್ಟೇ ಹಾಕುದು. ಅದರಲ್ಲಿ ಬರ್ತದೆ 10% ಕಡಿಮೆ ಬರುದು ಅಷ್ಟೇ. ಎಣಲ್ನಲ್ಲಿ ಒಳ್ಳೆ ಇಳುವರಿ, ಅದಕ್ಕೆ ಏನು ಡೌಟೇ ಇಲ್ಲ. ಭತ್ತ ಕಟಾವು ಆದ್ಮೇಲೆ ಮಳೆ ಉತ್ತಮ ಇದ್ದರೆ ನಾನು ಸುಗ್ಗಿ ಮತ್ತೆ ಕೊಳಕೆ ನಡುವೆ ಇಡೆ ಕೊಳಕೆ ಅಂತ ಬರ್ತದೆ, ಅದು ಡಿಸೆಂಬರ್ ಫಸ್ಟ್ ವೀಕ್ ನಲ್ಲಿ ಬಿತ್ತನೆ ಮಾಡುದು. ಅದಕ್ಕೂ ಕೂಡ 120 ದಿವಸ ಬೇಕು, 110-120 ದಿವಸ ಬೇಕು. ಅಕ್ಕಿಯ ಡಿಮಾಂಡ್ ಜಾಸ್ತಿ, ಮತ್ತೆ ಒಳ್ಳೆ ಮಳೆ ಇದ್ದರೆ ಮಾಡುವ ಮನಸ್ಸಿದ್ದರೆ ಒಮ್ಮೆ ನಾನು ಮಾಡ್ತೇನೆ. ಅದು 2 ಎಕರೆದಲ್ಲಿ ಮಾಡುದಿಲ್ಲ, 1 ಎಕರೆ ಅಷ್ಟೇ ಮಾಡುದು. ಆವಾಗ ನಮಗೆ ಮಳೆದ ತೊಂದರೆ ಪ್ರಾಬ್ಲಮ್ ಬರುದಿಲ್ಲ, ಯಾಕಂದರೆ ಕಟಾವಿಗೆ ಆಗೋದ್ರೆ ಮಳೆ ಆದರೆ ಅಥವಾ ಏನು ಅದು ಸಮಸ್ಯೆ ಬರುದಿಲ್ಲ. ಭತ್ತ ಒಣಗಿಸುವ ಸಮಸ್ಯೆ ಕೂಡ ಬರುದಿಲ್ಲ. ಅದ ನಂತರ ಫೆಬ್ರವರಿ ಕಟಾವು ಆದ ನಂತರ ಪುನಃ ನಾನು ಸೆಣಬು ಬೀಜ ಅಥವಾ ಹೆಸರುಕಾಳು ಬಿತ್ತನೆ ಮಾಡಬಹುದು. ಮಳೆ ಪ್ರಮಾಣ ಕಡಿಮೆ ಇದ್ದರೆ ನಾವು ನವೆಂಬರ್ ನಲ್ಲಿ ಹೆಸರುಕಾಳು ಆವಾಗನೇ ಬಿತ್ತನೆ ಮಾಡುದು. ಸೆಣಬು ಬೀಜ ಬಿತ್ತನೆ ಮಾಡಬೇಕಾದ್ರೆ ನಾವು ಮಾರ್ಚ್ ನಲ್ಲಿ ಮಾಡಬೇಕು, ಯಾಕಂದ್ರೆ ಅದು ಎಲೆಗಳು ಒಣಗ್ಲಿಕ್ಕಿಲ್ಲ, ಹಸಿರು ಎಲೆನೇ ನಮಗೆ ಸಿಗ್ಬೇಕು. ಸೊ ಅದು ಮಾರ್ಚ್ ಎಂಡಿಗೆ ನಾವು ಬಿತ್ತನೆ ಮಾಡುದು. 3 ತಿಂಗಳಲ್ಲಿ ಅದು ಒಳ್ಳೆ ಗಿಡ ಬರ್ತದೆ. ಆಮೇಲೆ ಅದು ಉಳುಮೆ ಮಾಡುವಾಗ ಅದರ ಒಟ್ಟೊಟ್ಟಿಗೆ ಉಳುಮೆ ಮಾಡೋದು, ಅದು ಒಂದು ತರದ ಕಂಪೋಸ್ಟ್ ಗೊಬ್ಬರ ನಮಗೆ ಸಿಗ್ತದೆ. 2 ಬೆಳೆ ಮಾಡಿದ್ರೆ ಮಾತ್ರ, ಅದರ್ವೈಸ್ ನಾನು ನವೆಂಬರ್ ನಲ್ಲಿ ಪುನಃ ಹೆಸರು ಕಾಳು ಬಿತ್ತನೆ ಮಾಡುದು. ಅಂದ್ರೆ ಭತ್ತ ಒಂದು ಸಾಮಾನ್ಯ ವರ್ಷದಲ್ಲಿ ಒಂದೇ ಸಲ ನೀವು ಮಾಡುದು? ಮಳೆ ಒಳ್ಳೆ ಬಂದ್ರೆ 2 ಮಾಡ್ತೇನೆ, ಅದರ್ವೈಸ್ ಒಂದೇ. ಎಣಲ್ ಬೆಳೆ ಮಾಡ್ತೇನೆ, ಸ್ವಲ್ಪ ಇಂದು ಮುಂದೆ ಆಗ್ಬಹುದು, ಅದರ ಎಣೆಲೊಂದು ಬೆಳೆ ಮಾಡ್ತೇನೆ. ಈಗ ನಮ್ಗೊಂದು ಸಂಶಯ ಏನಂದ್ರೆ, ನೀವು ಬೆಳೆದಂತಹ ಏನು ಭತ್ತದ ಇದನ್ನು ಮುಂದಿನ ವರ್ಷಕ್ಕೆ ಅಂತ ತೆಗೆದಿಡ್ತೀರಾ ಅಥವಾ ಯಾರಿಗಾದ್ರೂ ಭತ್ತದ ಬಿತ್ತನೆ ಬೀಜಕ್ಕೆ ಅಂತ ಕೊಡ್ತೀರಾ? ಹೇಗೆ? ಕೇಳ್ತಾರೆ, ನಾವು ತೆಗಿತೇವೆ. ಅದು ತೆಗೆಯೋದ್ರಲ್ಲಿ ಕೂಡ ಅದು ಎಲ್ಲಿ ಒಳ್ಳೆ ಫಸಲಿದೆ ಅದನ್ನ ನಡುವಿನಲ್ಲಿ ಹೋಗಿ ಕಟಾವು ಮಾಡಿ ನಮಗೆ ಬೇಕಾದಷ್ಟು ನಾವು ಭತ್ತ ಇಡ್ತೇವೆ, ಬೀಜ ಬೇರೆಯವರು ಕೂಡ ಕೊಂಡೋಗ್ತಾರೆ. ಆದರೆ ಮಷೀನಲ್ಲಿ ಕಟಾವು ಮಾಡೋದ್ರಿಂದ ಮುಂಚೆ ನಾನು ಅದರ ಬೀಜ ತೆಗಿತೇನೆ. ಅದು ಒಳ್ಳೆ ಯಾವ ಏರಿಯಾದಲ್ಲಿ ಒಳ್ಳೆ ಫಸಲು ಬಂದಿದೆ, ತೆನೆ ಒಳ್ಳೆದು ಎಲ್ಲಿ ಉಂಟು ಅದನ್ನು ನೋಡಿ ನಮಗೆ ಬೇಕಾದ ಒಂದು 25-50 kg ಬಿತ್ತನೆ ತೆಗೆದು ಇಡ್ತೇನೆ, ನಾನು ಸ್ಟಾಕ್ ಆಗಿ ಇಡ್ತೇನೆ. ಮತ್ತೆ ಮಳೆಗಾಲ ಆರಂಭ ಆದ್ಮೇಲೆ ಕೆಲವರು ಒಂದು ಕೇಳುವುದುಂಟು, 10 kg 20 kg ಬೀಜ ಕೇಳ್ತಾರೆ, ಇದ್ದರೆ ಕೊಡ್ತೇನೆ. ಬಿತ್ತನೆ ಬೀಜ ಮಾಡೋದರಲ್ಲಿ ಇಳುವರಿ ಕಡಿಮೆ, ಒಂದು 10% ಕಡಿಮೆ. ಚಾಪೆ ನೇಜಿ ನಾವು ನೇಜಿ ನೋಡೋದ್ರಲ್ಲಿ ಜಾಸ್ತಿ ಉಂಟು, ಆದ್ರೆ ಅಷ್ಟೇ ಖರ್ಚು ಉಂಟು. ನನಗೆ ಈಗ ನನ್ನ ಜಾಗದಲ್ಲಿ ನಾನು ಚಾಪೆ ನೇಜಿ ನೋಡ್ಬೇಕಾದ್ರೆ 18-20 ಸಾವಿರ ಬೇಕು. ಆ 20 ಸಾವಿರ ಕವರ್ ಆಗ್ಲಿಕ್ಕೆ ನನಗೆ ಕಡಿಮೆ ಅಂದರೆ 6-7 ಕ್ವಿಂಟಲ್ ಭತ್ತ ಆಗ್ಬೇಕು. ಕ್ವಿಂಟಲ್ಗೆ 3 ಸಾವಿರ ಹಿಡಿದ್ರು ಕೂಡ 6 ಕ್ವಿಂಟಲ್ ಭತ್ತ ಆಗ್ಬೇಕು ಜಾಸ್ತಿ. ಬಿತ್ತನೆ ಆದ್ರೆ ನನಗೆ ತೊಂದರೆ ಇಲ್ಲ, ಒಂದು 2-3 ಕ್ವಿಂಟಲ್ ಭತ್ತ ಕಡಿಮೆ ಬಂದ್ರು ಕೂಡ ಖರ್ಚು ಕಡಿಮೆ, ನಮಗೆ 18-20 ಸಾವಿರ ರೂಪಾಯಿ ಉಳಿತದೆ ಅಲ್ವಾ? ಅನುಭವದ ಮಾತು ಅದು. ತಂದೆ ಕಾಲದ ನೇಜಿ ನಡ್ತಿದ್ದೇವೆ ನಾವು, ಚಾಪೆ ನೇಜಿ ಅಲ್ಲ,
ನೇಜಿ ಹಾಕಿ ಜನಗಳಿಂದ ನೋಡ್ತಿದ್ರು. ಇಳುವರಿ ಜಾಸ್ತಿ ಬರ್ತದೆ, ಆದರೆ ಅಷ್ಟೇ ಖರ್ಚುಂಟು. ಈಗ ಚಾಪೆ ನೇಜಿ ಅದು ಮಷೀನ್ ಉಂಟು, ಅದರಲ್ಲಿ ನೇಜಿ ನೆಡ್ತಾರೆ. ಬಿತ್ತನೆ ಮಾಡಿದ್ರೆ ಆಗುದಿಲ್ಲ ಅಂತೇನಿಲ್ಲ, ನೆಟ್ಟ ಹಾಗೆ ಆಗುದಿಲ್ಲ ಅಷ್ಟೇ. ಆದರೆ ಇಳುವರಿ ಬರ್ತದೆ, ಸ್ವಲ್ಪ ಕಡಿಮೆ ಬರ್ಬೋದು, ಅಲ್ಲಿಂದ ಅಲ್ಲಿ ಕವರ್ ಆಗ್ತದೆ. ಮನೆ ಖರ್ಚಿಗಾದ್ರೂ ಸಾಕಾಗತ್ತೆ. ಮನೆ ಖರ್ಚಿಗೆ ಬಿಟ್ಟು ನಾವು ಒಂದು 10 ಕ್ವಿಂಟಲ್ ಅಕ್ಕಿ ಮಾಡ್ತೇನೆ ನಾನು. ನಮಗೆ ಮನೆಗೆ ಎಷ್ಟು 5 ಕ್ವಿಂಟಲಿಂದ 6 ಕ್ವಿಂಟಲ್ ಅನ್ನು ಇಡುದು. 1 ಕ್ವಿಂಟಲ್ ನಾನು ಅಕ್ಕಿ ಹೀಗೇನೆ ಕೊಡುದು. ಬಂದವರಿಗೆ 10 ಕೆಜಿ 5 ಕೆಜಿ ಕೊಂಡೋಗ್ತಾರೆ, ಅದು ಸಾವಯ ಅಂತ ಕೊಂಡೋಗ್ತಾರೆ. ಅದು ಮನೆಗೆ ಇಟ್ಟಂತ 5 ಕ್ವಿಂಟಲ್ ಒಂದು ವರ್ಷದಿಂದ ನಾನು ಮಾರ್ಚಲ್ಲಿ ಅಕ್ಕಿ ಮಾಡಿದ್ರೆ ಮಾರ್ಚಲ್ಲಿ ಸ್ಟಾಕ್ ಇಟ್ಟರೆ ಇನ್ನೊಂದು ಮಾರ್ಚ್ ತನಕ ಅಕ್ಕಿ ಬರಬೇಕು ನನಗೆ. ಆ ರೀತಿ ನಾನು ಶೇಖರಣೆ ಮಾಡಿ ಇಡುದು. ಈಗ ಒಂದು ಅಕ್ಕಿಯನ್ನು ಯಾವ ರೀತಿ ಶೇಖರಣೆ ಮಾಡಿಡ್ತೀರಿ? ಅಕ್ಕಿ ಕೂಡ ಶೇಖರಣೆ ಮಾಡುವಾಗ ಒಂದು ಅದರಲ್ಲಿ ಒಂದು ಉದಾಹರಣೆ ಉಂಟು. ಹುಳ ಬೇಡದ ಹಾಗೆ ಈ ಕೈಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಇದನ್ನು ಅದರ ಗೋಣಿಯ ಚೀಲದೊಳಗೆ ಹಾಕಿ ಇಡುದು. ಅದು 1 ವರ್ಷ ಅಥವಾ 1 ವರ್ಷ ಇಟ್ಟರು ಕೂಡ ಹುಳ ಬೀಳುವುದಿಲ್ಲ. ಕೈಬೇವಿನ ಸೊಪ್ಪಿಗೆ ಹುಳ ಬೀಳುವುದಿಲ್ಲ. ನೀವು ಯಾವ ರೀತಿ ಅದನ್ನು ಅಂದ್ರೆ ಯಾವುದರಲ್ಲಿ ಕಾಪಿಟ್ಕೊಳ್ಬೇಕು? ಗೋಣಿ ಚೀಲದಲ್ಲಿ ತುಂಬಿಡ್ತೇನೆ, ನೇರ ಗೋಣಿ ಚೀಲ. ಹೌದು. ಮಾತ್ರ ಒಂದು ನಾವು ಮಿಲ್ಲಿನಿಂದ ತಂದ ಮೇಲೆ ಅದನ್ನು 2 ದಿವಸ ಒಣಗಲಿಕ್ಕೆ ಹಾಕಿ ಪುನಃ ಅದನ್ನು ಕ್ಲೀನ್ ಮಾಡ್ತೇವೆ. ಅದರಲ್ಲಿ ಕ್ಲೀನ್ ಮಾಡೋದು ಕ್ಲೀನ್ ಜನಗಳಿಂದ ಅದು ಪೊಡೆಪುನ್ ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಸಣ್ಣ ಒಂದು ತೆಳು ಒಂದು ತೌಡು ಅಂಶ ಇರ್ತದೆ. ಅದು ನಾವು ಒಣಗಲಿಕ್ಕೆ ಹಾಕುವಾಗ ಅದು ಬಿಡ್ತದೆ. ಬಿಟ್ಟ ಮೇಲೆ ಅದನ್ನು ಒಂದು ತಡಪೆಯಲ್ಲಿ ಇದು ಮಾಡಿ ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಇಡುದು. ಒಂದು ಗೋಣಿದಲ್ಲಿ ಒಂದು 60ರಿಂದ 70 ಕೆಜಿ ಅಷ್ಟು ಪ್ಯಾಕ್ ಮಾಡಿ ಇಡುದು. ಅದರ ನಡುವೆ ಕೈಬೇಲೆ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕುದು. ಎಷ್ಟು ಹಾಕಬೇಕಾಗತ್ತೆ? ಕೈಬೇಲೆ ನಮ್ಮ ಮನೆಯಲ್ಲಿ ಉಂಟು, ಬೇಕಾದಷ್ಟು ಹಾಕ್ಬೋದು. ಎಷ್ಟು ಹಾಕಿದ್ರೆ ಅದರಲ್ಲಿ ಏನು ಹಾಳಾಗುವ ಏನಿಲ್ಲ. ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ಒಂದು ಗೋಣಿಗೆ ಒಂದು ಇದನ್ನು ಹಾಕ್ತೇನೆ. ಕೆಲವರು ಮೆಣಸು ಕೂಡ ಹಾಕ್ತಾರೆ, ನಾನು ಮೆಣಸು ಹಾಕುದಿಲ್ಲ. ಮೊದಲೆಲ್ಲ ಭತ್ತ ಹಾಗೂ ಅಕ್ಕಿಯ ಗೋಣಿಗಳನ್ನು ಒಂದು ಬಿಸಿಯಾಗಿ ಕಾಯ್ದಿರಿಸಲಿಕ್ಕೆ ಒಂದು ಅಟ್ಟ ಉಪಯೋಗ ಆಗ್ತಾ ಇತ್ತು. ಈಗ ಅದಿಲ್ಲ. ಅದನ್ನು ಯಾವ ರೀತಿ ನಾವು ಕಾಪಿಟ್ಕೊಳ್ಳಿಕ್ಕೆ ಆಗ್ತದೆ? ಅದಕ್ಕೆ ಗಾಳಿ ತಾಗಬಾರ್ದು, ಸ್ವಲ್ಪ ಪ್ಯಾಕ್ ಮಾಡಿ ಇಡಬೇಕು. ಏನಾಗುದಿಲ್ಲ. ಡ್ರಮ್ನಲ್ಲಿ ಇಟ್ಟವರು ಇದ್ದಾರೆ, ಕೆಲವರು ಡ್ರಮ್ನ ಒಳಗೆ ಯಾವುದು ಕವರ್ ಮಾಡಿ ಇಡ್ತಾರೆ. ನಾವು ಡ್ರಮ್ಮಲ್ಲಿ ಅಷ್ಟು ಒಂದು 5 ಕ್ವಿಂಟಲ್ ಹಾಕಿ ಇಡಲಿಕ್ಕೆ ಆಗುದಿಲ್ಲ. ಅದನ್ನು ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಇಡ್ತೇವೆ. ಕೋಣೆಯೊಳಗೆ ಬಂದಾಗಿಡ್ತೇವೆ. ಬಂದೇನಂತಿಲ್ಲ, ಜಾಸ್ತಿ ನಮಗೆ ನೀರಿನ ಪಸೆ ಅದಕ್ಕೆ ತಾಗಬಾರ್ದು. ನೀರಿನ ಅಥವಾ ಹೊರಗಿಂದ ಯಾವುದಾದ್ರೂ ಮಾಯ್ಶ್ಚರ್ ಆಗಬಾರ್ದು ಅಷ್ಟೇ. ಒಳಗಿಂದ ಪ್ಲಾಸ್ಟಿಕ್ ಹಾಕಿ ಏನು ಆಗುದಿಲ್ಲ, ನಾರ್ಮಲ್ ಗೋಣಿ ಚೀಲದಲ್ಲಿ ತುಂಬಿಡ್ತೇನೆ. ಸರಿ. ಈಗ ಒಂದು ಕೃಷಿ ಇಲಾಖೆಯವರು ನಿಮಗೆ ಯಾವ ರೀತಿ ಸಹಾಯ ಮಾಡ್ತಾರೆ? ಅಂದರೆ ನೀವು ಹೋದಾಗ ಅವರ ಜೊತೆಗೆ ಇರುವಂತಹ ಒಂದು ಬಾಂಧವ್ಯವನ್ನು ಹೇಳಿ. ನನ್ನ ಅನುಭವ ಅಂದರೆ ನಾನು 2008ರಿಂದ ಕೃಷಿ ಇಲಾಖೆಗೆ ನಾನು ನೇರ ಸಂಪರ್ಕದಲ್ಲಿದ್ದೇನೆ. ನಂತರ ಅದರಲ್ಲಿ ಕೂಡ ನಾನು ಫಸ್ಟ್ ಬರುವಾಗ ಕುಲಕರ್ಣಿ ಸರ್ ಇದ್ದರು, ಈಗ ಅವರು ದೈವದಿನರಾಗಿದ್ದಾರೆ. ಅದನಂತರ ಅವರ ಸ್ಟಾಫ್ ಅಲ್ಲಿ ಅನ್ನ ಮೇಡಮ್ ಇರ್ಬೋದು, ವೀಣಾ ಮೇಡಮ್ ಇರ್ಬೋದು, ಸಂಜು ಇರ್ಬೋದು, ಒಳ್ಳೆಯ ನಮಗೆ ಏನು ಬೇಕು ಹೋದ ತಕ್ಷಣ ಕೇಳ್ತಾರೆ ಏನು. ಮತ್ತೆ ಅವರು ಮೇನ್ ಏನಂದರೆ ಇಂಥ ಸೌಲಭ್ಯ ಉಂಟು, ಏನು ಸೌಲಭ್ಯ ಸಿಗ್ತದೆ ನಿಮಗೆ, ಎಂಥದನ್ನು ನೀವು ಮಾಡ್ಬೋದು. ಕೃಷಿಕರಿಗೆ ತುಂಬ ಪ್ರೋತ್ಸಾಹ ಮಾಡ್ತಾರೆ, ಮನೆಗೆ ವಿಸಿಟ್ ಕೊಡ್ತಾರೆ. ಮತ್ತೆ ಏನು ಕೃಷಿ ಇಲಾಖೆಯಿಂದ ಏನು ಸೌಲಭ್ಯ ನಿಮಗೆ ಸಿಗ್ತದೆ ಅದನ್ನು ನೀವು ಹೇಗೆ ಉಪಯೋಗ ಮಾಡಬಹುದು ಅದನ್ನೆಲ್ಲ. ಮತ್ತೆ ನಮಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬೆಳ್ತಂಗಡಿಯಲ್ಲಿ ಆಗ್ಬೋದು ಅಥವಾ ಮಂಗಳೂರಿನಲ್ಲಿ ಯಾವುದು ಕೃಷಿದ್ದು ಮೇಳ ಇರುವಾಗ ಅಥವಾ ಕೃಷಿ ಸಂಬಂಧ ಏನೋ ವಿಚಾರ ಇದ್ದರೆ ಅವರು ಹೇಳ್ತಾರೆ ನಮಗೆ, ಬನ್ನಿ ಅಲ್ಲಿ ಹೋಗಿ ನಮಗೆ ಅವರ ಅನುಭವ ಮತ್ತೆ ಕೃಷಿ ವಿಜ್ಞಾನಿಗಳು ಅವರು ಅವರ ಅನುಭವ ಹೇಳ್ತಾರೆ. ಯಾವ ರೋಗ ಬಂದರೆ ಏನೇನು ಮಾಡಬೇಕು, ಹೇಗೆಲ್ಲ ನಾವು ಅದನ್ನು ನಿಭಾಯಿಸಿಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಕೃಷಿ ಇಲಾಖೆದವರು ತುಂಬ ಸಪೋರ್ಟ್ ಮಾಡ್ತಾರೆ, ಇದರಲ್ಲಿ ಏನು ಡೌಟ್ ಇಲ್ಲ. ತುಂಬ ಸಂತೋಷ ಸರ್. ಈಗ ನೀವು ಗಲ್ಫಿನಲ್ಲಿ ಇದ್ದುಕೊಂಡು ಮರಳಿ ನಿಮ್ಮ ಭೂಮಿಗೆ ಬಂದು ಕೃಷಿಯನ್ನು ಮಾಡಿದ್ದರಿಂದ ನಿಮ್ಮಲ್ಲೇ ಆದಂತಹ ಒಂದು ಪರಿವರ್ತನೆ ಏನು? ಗಲ್ಫ್ನಲ್ಲಿ ಹಣ ಮಾಡ್ಬೋದು. ಮೇನ್ ಅಂದರೆ ಗಲ್ಫ್ನಲ್ಲಿ ನಾವು ಕೆಲಸ ಮಾಡಿ ಹಣ ಮಾಡ್ಬೋದು, ಆದರೆ ಇಲ್ಲಿ ಸಿಗುವ ಸಂತೋಷ ತೃಪ್ತಿ ಅದು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮಗೆ ತಾಳ್ಮೆ ಇರಬೇಕು. ಮತ್ತೆ ಮೇನ್ ಏನಂದ್ರೆ ನಾವು ಕೃಷಿ ಮಾಡಿದ ನಂತರ ಒಂದು ಯಾವುದಾದ್ರು ಗಿಡ ನಟ್ಟು ಅದರಲ್ಲಿ ಒಂದು ಹಣ್ಣು ಬಿಡುವಾಗ ಆಗುವ ಸಂತೋಷ ಎಷ್ಟು ಸಂಬಳ ಸಿಕ್ಕಿದ್ರು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಭತ್ತ ಮಾಡೋ ಉದ್ದೇಶವೇ ಅದು. ಯಾಕಂದ್ರೆ ಅದು ಒಂದು ದಿನಕ್ಕೆ ಒಂದು ಬೆಳಿಗ್ಗೆ ಒಂದು ಸಾಯಂಕಾಲ ಆ ಬದಿಗೆ ನಾನು ಒಂದು ರೌಂಡ್ ಹೋಗಿ ಸುತ್ತಾಡಿಕೊಂಡು ಬರುವ ಸಿಗುವ ನೆಮ್ಮದಿ ಮತ್ತೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಯಾಕಂದ್ರೆ ನಾವು ಹೋಗುವಾಗ ಒಂದು ಅರ್ಧ ಗಂಟೆ ಆದ್ರೂ ನನಗೆ ಬೇಕು ಒಮ್ಮೆ ಒಂದು ರೌಂಡ್ ಹೊಡೆಯಲಿಕ್ಕೆ. ಎಲ್ಲ ದಿನಕ್ಕೆ ಒಮ್ಮೆ ಆದ್ರೂ ನಾನು ಕಂಪಲ್ಸರಿ ಬೆಳಿಗ್ಗೆ 7 ಗಂಟೆ ಎದ್ದು ಹೋಗ್ತೇನೆ. ಹೊಲ ಬದಿಗೆ ತೋಟಕ್ಕೆಲ್ಲ ಹೋಗಿ ರೌಂಡ್ ಹೊಡೆಯುವಾಗ 8 ಗಂಟೆ ಆಗ್ತದೆ. ಎಲ್ಲ ಮೇ ಬೆವರ್ತದೆ, ಯಾವ ಎಕ್ಸರ್ಸೈಸ್ ಕೂಡ ನಮಗೆ ಬೇಡ, ಬಿಸಿಲು ಬೀಳ್ತದೆ. ಅದರಿಂದ ನಮ್ಗೆ ಕೂಡ ಪ್ರಯೋಜನ ಇದೆ. ಮತ್ತೆ ಮೇನ್ ಏನಂದ್ರೆ ನಮ್ಗೆ ನಾವು ಹಾಕಿದ ಗಿಡದಲ್ಲಿ ಹಣ್ಣು ಹಂಪಲು ಆಗುವಾಗ ಸಿಗುವ ತೃಪ್ತಿ, ಸಂತೋಷ. ಮತ್ತೆ ಯಾರು ಕೂಡ ಮನೆಗೆ ಬಂದ್ರೆ ನಮ್ಮಲ್ಲಿ ಯಾವ ಹಣ್ಣು ಹಂಪಲು ಇದ್ರೆ ಎಲ್ಲರಿಗೆ ಪಪ್ಪಾಯ ಆಗ್ಬಿರ್ಬೋದು, ಪೇರಳೆ ಆಗ್ಬೋದು, ಚಿಕ್ಕು ಆಗ್ಬೋದು, ಈ ಸಲ ರಂಬುಟನ್ ಆಗ್ಬೋದು, ಮ್ಯಾಂಗೋಸ್ಟೈನ್ ಆಗಿರ್ಬೋದು, ಅನನಾಸು, ನನಗೆ ತುಂಬಾ ಅನನಾಸ್ ಆಗ್ತದೆ. ಸೊ ಅದು ಕೊಡುವಾಗ ಒಂದು ತೃಪ್ತಿ. ಅದರ ಒಟ್ಟೊಟ್ಟಿಗೆ ನನ್ನೊಂದು ಜೇನು ಕೂಡ ಉಂಟು, ತೋಟಗಾರಿಕೆಗಳಿಗಿಂತ ಸಿಕ್ಕಿದೆ. ಅದು ನಾನು ಜೇನಿಗೋಸ್ಕರ ಮಾಡಿದ್ದಲ್ಲ, ನನಗೆ ಹೊರಗೆ
ಪರಾಗಸ್ಪರ್ಶವಾಗಿ ಇಳುವರಿ ಜಾಸ್ತಿ ಆಗ್ಬೇಕಂತ ನಾನು ಜೇನು ಕೂಡ ಸಾಕಿದ್ದೇನೆ. ಅದರಲ್ಲಿ ಕೂಡ ನಾನು ಮುಜ್ಜಂಟಿ ಸಣ್ಣ ಅದು ನಾನು ಮನೆಯಲ್ಲೇ ಮಾಡಿದ್ದೇನೆ. ಈಗ ಒಂದು 4-5 ಗೂಡು ಅದು ಉಂಟು ನನಗೆ. ಅದು ಹೂ ಗಿಡಗಳಿಗೆ ಹೋಗಿ ಪರಾಗಸ್ಪರ್ಶ ಮಾಡಿ ಅದರಲ್ಲಿ ಕೂಡ ನನಗೆ ಜೇನು ತುಪ್ಪ ಸಿಗ್ತದೆ. ಗೂಡು ಮಾಡಿ ಅದರಲ್ಲಿ ಕೂಡ ನಾನು ಇಟ್ಟಿದ್ದೇನೆ, ಅದರಲ್ಲಿ ಕೂಡ ನಮಗೆ ಜೇನು ಸಿಗ್ತದೆ. ಜೇನು ಸಿಕ್ಕಿದ್ದಕ್ಕಿಂತ ಜಾಸ್ತಿ ಇಳುವರಿ ಜಾಸ್ತಿ ಆಗ್ತದೆ. ತೆಂಗು ಆಗ್ಬೋದು, ಅಡಿಕೆ ಆಗ್ಬೋದು, ಅಥವಾ ರಾಂಬುಟಾನ್ ಎಲ್ಲ ಹಣ್ಣು ಹಂಪಲೆಗಳಿಗೆ ತುಂಬಾ ಉಪಕಾರಿ ಆಗ್ತದೆ. ಅದಕ್ಕೆ ಕೂಡ ಒಂದು ಆಹಾರ ಆಗ್ತದೆ, ನಮಗೆ ಕೂಡ ಸ್ವಲ್ಪ ಇಳುವರಿ ಜಾಸ್ತಿ ಆಗ್ತದೆ. ತಮ್ಮ ಒಂದು ಅನುಭವದಲ್ಲಿ ಒಂದು ಉತ್ತಮ ಉದ್ಯೋಗವನ್ನು ಬಿಟ್ಟು ತಾವಿಲ್ಲಿ ಬರುವಾಗ ಒಂದು ಅನುಭವಿಸಿದಂತಹ, ಅಂದ್ರೆ ಅದು ಎಲ್ಲ ಹೊಸದು ನೋಡಿ, ಅಂತಹ ಸಮಯದಲ್ಲಿ ತಾವು ಯಾವ ರೀತಿಯಲ್ಲಿ ತಮ್ಮನ್ನು ತಾವೇ ಮಾನಸಿಕವಾಗಿ ಗಟ್ಟಿ ಮಾಡಿಕೊಂಡ್ರಿ, ಇದರ ಬಗ್ಗೆ ಹೇಳಿ. ನಾನು 2008 ಬಿಡುವಕ್ಕೆ ಮುಂಚೆ 2 ವರ್ಷದಿಂದ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ನಾನು ಊರಿಗೆ ಹೋದ ಮೇಲೆ ತಿಂಗಳಿಗೆ ಹಣ ಬರಬೇಕಾದ್ರೆ ಕೃಷಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ಲಸ್ ನನಗೆ ತಿಂಗಳಿಗೆ ಖರ್ಚಿಗೆ ಬರಬೇಕು, ಪ್ಲಸ್ 2 ಮಕ್ಕಳು ನನಗೆ, ಒಂದು ಹೆಣ್ಣು ಒಂದು ಗಂಡು, ಅವಾಗ ಎಜುಕೇಷನ್ ಕೊಡ್ಲಿಕ್ಕೆ ಉಂಟು. ಅದೆಲ್ಲ ನಾನು 2 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೆ. ಆ 2 ವರ್ಷ ಪ್ಲಾನ್ ಮಾಡಿ ಒಳ್ಳೆ ಸಂಬಳ ನನಗಿತ್ತು. ನನಗೆ ಕಂಪನಿ ಕೆಲಸ ಬಿಡಲಿಲ್ಲ. ನನಗೆ ರಜೆಯಲ್ಲಿ ಹೋಗ್ಲಿಕ್ಕೆ ಹೇಳಿದ್ರು, ನಾನು ಏನು ಹೇಳಿಲ್ಲ, ರಜೆಯಲ್ಲಿ ಬಂದೆ. ರಜೆಯಲ್ಲಿ ಬಂದ ಮೇಲೆ ನಾನು ಹೋಗಲಿಲ್ಲ. ಕಂಪನಿಯವರು ನನ್ನ ಜನರಲ್ ಮ್ಯಾನೇಜರ್ ಮನೆಗೆ ಕಳಿಸಿದ್ದಾರೆ ನನಗೆ ನೋಡ್ಲಿಕ್ಕೆ. ಅಷ್ಟು ಇನ್ಕಮ್ ನಿಮಗೆ ಸಿಗ್ತದೆ, ಅಷ್ಟು ಸಂಬಳ ಇರುವಾಗ ನೀನು ಕೆಲಸ ಬಿಟ್ಟು ಬಂದಿದ್ದಿ. ನನ್ನ ಮಿಸ್ಸಸ್ ಹೇಳಿದ್ರು, ನಾವು ನಿಮ್ಮ ಫ್ಯಾಮಿಲಿನ ಅಲ್ಲಿ ಕರ್ಕೊಂಡು ಬನ್ನಿ, ನಿಮಗೆ ಎಷ್ಟು ಬೇಕಾದ ಸಂಬಳ ಏನು ಬೇಕು, ನಿಮಗೆ ಎಂಥ ಫೆಸಿಲಿಟಿ ಬೇಕು ನಾನು ಕೊಡ್ತೇನೆ ಅಂತ. ನಾನು ಏನು ಹೇಳಿಲ್ಲ. ನಾನು ಸ್ವಲ್ಪ 2008ರಲ್ಲಿ 9ರಲ್ಲಿ ಸ್ವಲ್ಪ ಅಗ್ರಿಕಲ್ಚರ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಬಂದೆ. ಆವಾಗ ನನ್ನ ಕ್ಲೋಸ್ ಸರ್ಕಲ್ನಲ್ಲಿ ಇದ್ದು ನನಗೆ ತುಂಬ ತಮಾಷೆ ಮಾಡಿದ್ದ ಇದ್ದಾರೆ. ಎಂತ ಮಾರೆ, ಅಷ್ಟು ಒಳ್ಳೆ ಜಾಬ್ ಇತ್ತು, ಎಸ್ಸಿಯಲ್ಲಿ ಕೆಲಸ, ನಿಮಗೆ ಅಷ್ಟೊಳ್ಳೆ ಕೆಲಸ ಬಿಟ್ಟು ನೀವು ಊರಿನಲ್ಲಿ ಬಂದು ಈಗ ಈ ಎಲ್ಲ ಗಿಡ ನಟ್ಟು ನಿಮಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು. ಈಗ ಅವರೇ ನನಗೆ ಬಂದು ಒಂದು ತೋಟ ನೋಡಿ ಹೋಗ್ತಾರೆ, ನೀನು ಆಗ್ಬಹುದು ಮಾರೆ. ಸಾಧಿಸಿ ತೋರಿಸಿದ್ದೇನೆ. ಯಾಕಂದರೆ ನನಗೆ ಅದೊಂದು ಛಲ ಇತ್ತು, ಮತ್ತೊಂದು ಹಠ, ಮತ್ತೆ ನನಗೆ ಗಿಡದ ಮೇಲೆ ಪ್ರೀತಿ ಉಂಟು. ಒಂದು ತರದ ನನಗೆ ಒಂದು, ಅದರಲ್ಲಿ ಹಣ್ಣು ಆಗ್ತದೆ ಇಲ್ವೋ ಅದು ಬೇರೆ ವಿಷಯ, ಆದ್ರೆ ಆಗಿದೆ. ಭೂಮಿ ತಾಯಿ ನಮ್ಮ ಋಣ ಇಡುವುದಿಲ್ಲ, ಸ್ವಲ್ಪ ಲೇಟ್ ಆಗ್ಬಹುದು. ಅದರ ಮೇಲೆ ನಾನು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟೆ. ಮಗ ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಅವನಿಗೆ ಕೂಡ ನಾನು ಕೃಷಿಯಲ್ಲಿ ಬೇಕಾದಷ್ಟು ಅವನಿಗೆ ಇದು ಮಾಡ್ತಾ ಇದ್ದಾನೆ, ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ, ನೀನು ಮಾಡಬೇಕು ಕೃಷಿಯಲ್ಲಿ, ಒಳ್ಳೇದು, ಕೈ ಕೆಳಗೆ ಕೆಲಸ ಮಾಡ್ಬೇಕಂತಿಲ್ಲ, ಇಂಜಿನಿಯರಿಂಗ್ ನೀನು ಮಾಡು, ಆದ್ರೂ ಕೂಡ ಕೃಷಿಯಲ್ಲಿ ಸಿಗುವ ಒಂದು ತೃಪ್ತಿ ಅದು ಬೇರೆ ಎಲ್ಲಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ನೀವು ಕೊಟ್ಟು ಏನಾದ್ರು ಪರ್ಚೇಸ್ ಮಾಡಬಹುದು, ಅದು ತೃಪ್ತಿ ಮತ್ತೆ ನಿದ್ದೆ. ನಾನು ಸಾಯಂಕಾಲ 9:30ರಿಂದ 10 ಗಂಟೆ ಒಳಗೆ ನಾನು ಮಲಗಿ ಆಗ್ತದೆ. ಬೆಳಿಗ್ಗೆ 5 ಗಂಟೆಗೆ ಎಚ್ಚರಿಕೆ ಆಗ್ತದೆ. ನನಗೆ ಎಲ್ಲರ ಬೇಡ ಏನು ಬೇಡ. 6 ಗಂಟೆಯೊಳಗೆ ನಾನು ಕೆಲಸ ಮಾಡಿ 7 ಗಂಟೆಗೆ ನಾನು ನನ್ನ ಹೊಲ ಗದ್ದೆಗಳಿಗೆ ನಾನು ಹೋಗ್ತೇನೆ. ಪ್ರತಿ ದಿವಸ ಸಾಯಂಕಾಲ ಟೈಮ್ ಸಿಗದಿದ್ರು ಬೆಳಿಗ್ಗೆ 7ರಿಂದ 7 ಗಂಟೆ ನಾನು 1 ಗಂಟೆ ನನಗೆ ಇಡೀ ತೋಟ ಇಡೀ ಗದ್ದೆ ತಿರುಗಬೇಕು. ಶುದ್ಧವಾದ ಗಾಳಿ, ಎಕ್ಸರ್ಸೈಸ್ ಸಿಗ್ತದೆ. ಮತ್ತೆ ನಮ್ಮದು ಲೆವೆಲ್ ಭೂಮಿ ಅಲ್ಲ, ಇಳಿಜಾರು. ಅದನ್ನು ಏನು ಸಮತಟ್ಟು ನಾನು ಮಾಡಲಿಲ್ಲ. ಎಲ್ಲದರಲ್ಲಿ ನೀರು ಇಂಗಿಕೆ ಆಗ್ತದೆ. ಗುಂಡಿಯಲ್ಲಿ ನೀರು ನಿಲ್ತದೆ, 1 ತಿಂಗಳು 2 ತಿಂಗಳು ನೀರು ನಿಲ್ತದೆ, ಅದು ನಮ್ಮ ಭೂಮಿಗೆ ಇಂಗಿಕೆ ಆಗ್ತದೆ. ಸರ್, ಈಗೊಂದು ಯುವ ಜನತೆಗೆ ಕೃಷಿಯಿಂದ ವಿಮುಖವಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಯುವಜನಿಗೆ ಏನು ಹೇಳ್ತಿದ್ದಾರೆ, ಕೃಷಿ ಇಲಾಖೆಯಿಂದ ಬೇಕಾದಷ್ಟು ಪ್ರೋತ್ಸಾಹ ಮತ್ತೆ ಗವರ್ಮೆಂಟ್ ಸೌಲಭ್ಯಗಳು ಸಿಗ್ತವೆ. ಏನಾದರೂ ಮಾಡಬೇಕಾದ್ರೆ ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿ, ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ. ನಿಮಗೆ ಯಾವ ಥರ ಬೇಕು ಅವರು ಬರ್ತಾರೆ ನಿಮ್ಮ ಜಾಗ ನೋಡಲಿಕ್ಕೆ, ಏನನ್ನು ಇದರಲ್ಲಿ ಬೆಳೆಸಬಹುದು, ಹೇಗೆ ಇಂಪ್ರೂವ್ಮೆಂಟ್ ಮಾಡಬಹುದು, ನೀರಿನ ಸೌಲಭ್ಯ ಆಗಲಿ, ಕೃಷಿ ಹೊಂಡ ಆಗಲಿ, ಅದಕ್ಕೆ ಬೇಕಾದ ಟಾರ್ಪಲ್ ವ್ಯವಸ್ಥೆ ಆಗಲಿ, ಮೀನು ಸಾಕಾಣಿಕೆ ಬೇಕಾದರೆ ಮೀನಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಎಲ್ಲ ರೀತಿಯ ಸಹಕಾರ ಕೃಷಿ ಇಲಾಖೆ ಕೊಡ್ತಾರೆ. ತೋಟಗಾರಿಕೆಯನ್ನು ಕೊಡ್ತದೆ ಕೃಷಿ ಇಲಾಖೆ, ಸ್ಪೆಷಲ್ ಕೃಷಿ ಇಲಾಖೆಯಿಂದ. ಯಾವ ಹಣ್ಣು ಹಂಪಲು ಗಿಡ ಹಾಕಿದರೆ ಹೇಗೆ ಮಾಡಬಹುದು, ಅಡಿಲು ಬಿಡಬಾರ್ದು, ಮತ್ತೆ ನೀರು ಇಂಗಿಸುವಿಕೆಯಲ್ಲಿ ಹೇಗೆ ನೀವು ಕೃಷಿ ಹೊಂಡ ಮಾಡಿ ನೀರನ್ನು ಡ್ರಿಪ್ ಮೂಲಕ ನೀವು ಕೊಡಬಹುದು, ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ಕೊಡ್ತಾರೆ. ಟಾರ್ಪಾಲಿಂಗ್ ಕೊಡ್ತಾರೆ. ನಾನು ಕೃಷಿ ಇಲಾಖೆಯಿಂದ 2 ಕೃಷಿ ಹೊಂಡ ನಾನು ಸೌಲಭ್ಯದಿಂದ ಪಡೆದಿದ್ದೇನೆ. 2 ಕೃಷಿ ಹೊಂಡ ನನ್ನ ಹತ್ರ ಇದೆ, 2 ಓಪನ್ ವೆಲ್ ಇದೆ, ಬಾವಿಗಳು 3 ಬಾವಿ ನನ್ನ ಹತ್ರ ಇದೆ, 2 ಬೋರ್ವೆಲ್ ಇದೆ. ಆದಷ್ಟು ನಾನು ಭೂಮಿಗೆ ನೀರು ಇಂಗಿಸ್ತಾ ಇದ್ದೇನೆ. ಬೋರ್ವೆಲ್ಗೆ ಕೂಡ ನೀರು ಮರುಪೂರಣೆ ಮಾಡ್ತಾ ಇದ್ದೇನೆ ನಾನು. ಸೊ ಕೃಷಿಗೆ ಬನ್ನಿ, ಅದರಲ್ಲಿ ಸಿಗುವ ಒಂದು ತೃಪ್ತಿ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಣ ನೀವು ಕೆಲಸ ಮಾಡುವಾಗ ಜಾಸ್ತಿ ಸಿಗ್ಬೋದು, ಆದರೆ ಇದರಲ್ಲಿ ನಿಮಗೆ ಸ್ಪೆಷಲಿ ವ್ಯಾಯಾಮ ಮತ್ತು ನಿಮ್ಮ ಹೆಲ್ತ್, ಗಾಳಿ ಶುದ್ಧವಾದ ಗಾಳಿ ನಿಮಗೆ ಸಿಗ್ಬೋದು. ಸೊ ಸ್ವಲ್ಪ ಯೋಚನೆ ಮಾಡಿ ಕೃಷಿ ಇಲಾಖೆಯಿಂದ ಸಿಗುವ ಸೌಲಭ್ಯವನ್ನು ಪಡೆದು ಕೃಷಿಗೆ ಆದಷ್ಟು ಒತ್ತು ಕೊಡಬೇಕಂತ ನನ್ನ ಒಂದು ಕೋರಿಕೆ. ಸರಿ, ಇವಾಗ ಯಾರಿಗಾದ್ರೂ ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಇದ್ದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಶೇರ್ ಮಾಡಬಹುದಾ? 9481844855. ತುಂಬಾ ಸಂತೋಷ ಇಗ್ನಿಷಿಯಸ್ ಸರ್. ತಾವು ಗಲ್ಫಿನಲ್ಲಿ ಇದ್ದುಕೊಂಡು ಉದ್ಯೋಗ ಬಿಟ್ಟು ಕೃಷಿಗೆ ಮರಳಿ ತಮ್ಮ ಹಿರಿಯರಿಂದ ಬಂದಂತಹ ಭತ್ತದ ಗದ್ದೆಗಳನ್ನು ಹಡಿಲು ಬಿಡದೆ ಪ್ರತಿ ವರ್ಷವೂ ಒಂದು ಉಳುಮೆ ಮಾಡಿ, ಬಿತ್ತನೆ ಮಾಡಿ, ಅದೇ ಕೃಷಿಯಲ್ಲಿ ಖುಷಿ ಕಂಡುಕೊಂಡು ಜೀವನ ನಡೆಸ್ತಾ ಇದ್ದೀರಿ. ತಮ್ಮೆಲ್ಲ ಅನುಭವಗಳನ್ನು, ಅದರಲ್ಲೂ ಸರ್ಕಾರದ ಯೋಜನೆಗಳನ್ನು, ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಅವರ ಜೊತೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡು
ಕೃಷಿ ಮಾಡ್ತಾ ಇದ್ದೀರಿ. ಇದು ಎಲ್ಲ ಕೃಷಿಕರಿಗೂ ಪ್ರೇರಣೆ ಆಗಲಿ, ತಮ್ಮ ಭತ್ತದ ಗದ್ದೆಗಳನ್ನು ಹಡಿಲು ಬಿಡದೆ ಎಲ್ಲರೂ ಈ ರೀತಿ ಕೃಷಿ ಮಾಡಲಿ ಅಂತ ನಮ್ಮದು ಸಹ ಆಶಯ. ಇದುವರೆಗೆ ಬಂದು ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಮೂಡಬಿದಿರೆ ಪುಚ್ಚಮೊಗರುವಿನ ಇಗ್ನೇಷಿಯಸ್ ಲೋಬೋ ಅವರ ಭತ್ತದ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್. ಕಾರ್ಯಕ್ರಮ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-155 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.